Hi students, welcome to the ASPN classes. ಇವತ್ತಿನ ದಿವಸ ನಾನು PUC ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ ಸಲುವಾಗಿ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಚಾಪ್ಟರ್ನ ತಗೋತಾ ಇದ್ದೀನಿ. ಇದು ಸೆಕೆಂಡ್ ಚಾಪ್ಟರ್ ಆಗಿರುತ್ತೆ. ಇದು ಒಂದು ಚಾಪ್ಟರ್ ಈಸಿ ಚಾಪ್ಟರ್ ಅಂತ ನಾನು ಹೇಳ್ತೀನಿ. ಯಾಕಂದರೆ ಭಾಳ ಸ್ಟೂಡೆಂಟ್ಸ್ ಭಾಳ ಫೀಲ್ ಮಾಡ್ತಾರೆ ಈ ಒಂದು ಚಾಪ್ಟರ್ ಡಿಫಿಕಲ್ಟ್ ಅನಿಸುತ್ತೆ ಸರ್, ಎಕ್ಸಾಂಪಲ್ ಸಾಲ್ವ್ ಮಾಡಬೇಕಂದ್ರೆ ನಮಗೆ ಫಾರ್ಮುಲಾಸ್ ಗೊತ್ತಿರಲ್ಲ, ಯಾವ ಥರ ಸಾಲ್ವ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಂತ. ಬಟ್ ಇವತ್ತಿನ ದಿವಸ ನಾನು ಇದನ್ನು ಯಾವ ಥರ ಈಸಿ ವೇ ಒಳಗೆ ಒಂದು ಚಾಪ್ಟರ್ನ ಸಾಲ್ವ್ ಮಾಡಬೇಕು ಮತ್ತು ಯಾವ ಥರ ಎಕ್ಸಸೈಸ್ಗಳನ್ನ ಕಾನ್ಸೆಪ್ಟ್ಗಳನ್ನ ಅರ್ಥ ಮಾಡ್ಕೋಬೇಕು ಅನ್ನೋದನ್ನು ಪ್ರತಿಯೊಂದು ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ. ಸೊ ಅದನ್ನು ಪ್ರಾಪರಾಗಿ ಅಬ್ಸರ್ವ್ ಮಾಡಿ ನಿಮಗೂ ಕೂಡ ಈ ಒಂದು ಚಾಪ್ಟರ್ ಈಸಿ ಅನಿಸುತ್ತೆ. ಸೊ ಈ ಒಂದು ಚಾಪ್ಟರ್ಲಿ ಬರೋದು ಎರಡೇ ಎಕ್ಸಸೈಸ್ಗಳು ಸ್ಟೂಡೆಂಟ್ಸ್, ಒಂದಷ್ಟು ಮಿಸ್ಲೇನಿಯಸ್ ಎಕ್ಸಾಂಪಲ್ಗಳನ್ನು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಆ್ಯನ್ಯುವಲ್ ಎಕ್ಸಾಮಲ್ಲಿ ಮಿಸ್ಲೇನಿಯಸ್ ಮೇಲೇನೂ ಕ್ವಶನ್ಸ್ಗಳು ಬರುತ್ತೆ ಸ್ಟೂಡೆಂಟ್ಸ್. ಓಕೆ, ಸೊ ಈ ಒಂದು ಚಾಪ್ಟರ್ನ ಈಸಿ ಮಾಡ್ಕೋಬೇಕಂದ್ರೆ ಮೊದಲಿಗೆ ನಮ್ಮ ಟ್ರಿಗ್ನೋಮೆಟ್ರಿ ಬೇಸಿಕ್ ಭಾಳ ಸ್ಟ್ರಾಂಗ್ ಆಗಿರಬೇಕಾಗುತ್ತೆ. ಓಕೆ, ಸೊ ಟ್ರಿಗ್ನೋಮೆಟ್ರಿ ಬೇಸಿಕ್ ಅಂದರೆ ಸಿಂಪಲ್ ಫಾರ್ಮುಲಾಸ್ಗಳಾಗಿರ್ಬೋದು, ಆಮೇಲೆ ಎಂಗಲ್ಸ್ಗಳು ಯಾವ್ಯಾವ ಕ್ವಾಡ್ರಂಟಲ್ಲಿ ಏನೇನು ಚೇಂಜಸ್ಗಳಾಗುತ್ತೆ, ಯಾವಾಗೆಲ್ಲ ಪ್ಲಸ್ ಇರುತ್ತೆ, ಯಾವಾಗೆಲ್ಲ ನೆಗೆಟಿವ್ ಇರುತ್ತೆ, ಈ ಥರ ಒಂದಿಷ್ಟು ಫಾರ್ಮುಲಾಸ್ಗಳು, ರಿಸಲ್ಟ್ಸ್ಗಳು, ಐಡೆಂಟಿಟೀಸ್ಗಳು ಇವೆಲ್ಲನೂ ಗೊತ್ತಿದ್ದರೆ ಈ ಚಾಪ್ಟರ್ಸ್ ಭಾಳ ಸ್ಮೂತಾಗಿ ಹೋಗುತ್ತೆ. ಓಕೆ, ಸೊ ಅದರ ಸಲುವಾಗಿ ಮೊದಲಿಗೆ ನೀವು ಬೇಸಿಕ್ ಟ್ರಿಗ್ನೋಮೆಟ್ರಿಯಲ್ಲಿ ಬರುವಂಥ ಎಲ್ಲ ರಿಸಲ್ಟ್ಸ್ಗಳನ್ನ ಸ್ವಲ್ಪ ಪರ್ಫೆಕ್ಟಾಗಿ ಮಾಡ್ಕೊಳ್ಳಿ. ಅಂದರೆ ಫಸ್ಟ್ ಇಯರಲ್ಲಿ ನೀವು ಸ್ಟಡಿ ಮಾಡಿದ್ದೀರಾ ನೋಡಿ, ASTC ರೂಲ್. ಓಕೆ, ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹಾಕಿದ್ದೀನಿ ಟ್ರಿಗ್ನೋಮೆಟ್ರಿ ಚಾಪ್ಟರ್ ಫಸ್ಟ್ ಇಯರ್ ತೆಗೆದು ನೋಡಿ. ಓಕೆ, ಅದರಲ್ಲಿರುವಂಥ ಆ್ಯಂಗಲ್ಸ್ಗಳು ಯಾವೆಲ್ಲ ಚೇಂಜ್ ಆಗುತ್ತೆ, ಯಾವ ಕ್ವಾಡ್ರಂಟಲ್ಲಿ ಯಾವೆಲ್ಲ ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ. ಅದಾದಮೇಲೆ ಕೆಲವೊಂದಿಷ್ಟು ಟ್ರಿಗ್ನೋಮೆಟ್ರಿ ಫಾರ್ಮುಲಾಸ್ಗಳಿದ್ದಾವೆ, ಅವೆಲ್ಲ ಫಾರ್ಮುಲಾಸ್ಗಳು ಗೊತ್ತಿದೆ. ಸೊ ಈ ಚಾಪ್ಟರ್ ಬಹಳ ಸ್ಮೂತಾಗಿ ಹೋಗುತ್ತೆ ಸ್ಟೂಡೆಂಟ್ಸ್. ಓಕೆ, ಸೊ ನೋಡಿ ಒಂದೊಂದಾಗಿ ಒಂದು ಚಾಪ್ಟರ್ಸ್ನಲ್ಲಿ ಬರುವಂಥ ಕಾನ್ಸೆಪ್ಟ್ಗಳನ್ನ ತಿಳ್ಕೊಳ್ಳೋಣ, ಅದಾದಮೇಲೆ ಎಕ್ಸಾಂಪಲ್ಸ್ನ ತಿಳ್ಕೊಳ್ಳೋಣ. ಮತ್ತು ಇದು ಬಹಳ ಚಿಕ್ಕ ಚಾಪ್ಟರ್ ಆಗಿದೆ, ಯಾಕಂದರೆ ಬರೋದು ಎರಡೇ ಎಕ್ಸಸೈಸ್ಗಳು ಬರ್ತಾ ಇದೆ ಸ್ಟೂಡೆಂಟ್ಸ್. ಅದಾದಮೇಲೆ ಸ್ವಲ್ಪ ಮಿಸ್ಲೇನಿಯಸ್ ಎಕ್ಸಾಂಪಲ್ಗಳನ್ನು ಕೂಡ ಮಾಡಬೇಕಾಗತ್ತೆ. ಯಾಕಂದರೆ ಈ ಒಂದು ಚಾಪ್ಟರ್ ಮೇಲೆ ಕೆಲವೊಂದಿಷ್ಟು ಮಿಸ್ಲೇನಿಯಸ್ ಎಕ್ಸಾಂಪಲ್ಸ್ಗಳು 3 ಮಾರ್ಕ್ಸಲ್ಲಿ ಬರುವಂಥ ಚಾನ್ಸಸ್ಗಳಿದ್ದಾವೆ. ಓಕೆ, ಸೊ ನೋಡೋಣ ಒಂದೊಂದಾಗಿ ಈ ಒಂದು ಚಾಪ್ಟರ್ಲಿ ಏನೇನಿದೆ ಅಂತ. ಮೊದಲಿಗೆ ನೋಡಿ, ಇನ್ವರ್ಸ್ ಅನ್ನೋ ವರ್ಡು ನೀವು ಆಲ್ರೆಡಿ ಎಲ್ಲಿ ಸ್ಟಡಿ ಮಾಡಿದ್ದೀರಾ? ಫಸ್ಟ್ ಚಾಪ್ಟರ್ಲಿ ಸ್ಟಡಿ ಮಾಡಿದ್ವಿ ನಾವು, ಇನ್ವರ್ಸ್ ಫಂಕ್ಷನ್ ಅಂತ. ಓಕೆ, ಸೊ ಅದ್ರ ಬಗ್ಗೆ ಮೊದಲಿಗೆ ಸ್ವಲ್ಪ ತಿಳ್ಕೊಳ್ಳೋಣ. ಇನ್ವರ್ಸ್ ಫಂಕ್ಷನ್ ಅಂತಂದರೆ ಆ ಫಂಕ್ಷನ್ ಏನಾಗಿರಬೇಕು, ಇನ್ವರ್ಟೇಬಲ್ ಫಂಕ್ಷನ್ ಆಗಿತ್ತಂದರೆ ಆಗ ನಾವು ಇನ್ವರ್ಸ್ ಎಕ್ಸಿಸ್ಟ್ ಆಗಿರುತ್ತೆ ಅಂತ ಹೇಳ್ತೀವಿ. ಕರೆಕ್ಟ್ ಅಲ್ವಾ? ಸೊ ಇನ್ವರ್ಸ್ ಎಕ್ಸಿಸ್ಟ್ ಯಾವಾಗ ಆಗುತ್ತೆ? ಇನ್ವರ್ಟೇಬಲ್ ಫಂಕ್ಷನ್ ಆಗಿದ್ರೆ ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ ಅಂತ ಗೊತ್ತು. ಅದಲ್ಲದೆ ಇನ್ನೊಂದು ಮೆಥಡ್ ನಾವು ಏನು ತಿಳ್ಕೊತೀವಿ, ಈ ಕೊಟ್ಟಿರುವಂಥ ಫಂಕ್ಷನ್ ಏನಾಗಿರಬೇಕು, ಯಾವುದೇ ಒಂದು ಫಂಕ್ಷನ್ ಇದೆ ಅಂತ ಅಂದ್ಕೊಳ್ಳಿ. ಇವಾಗ ಫಂಕ್ಷನ್ A to B ಇದೆ. ಈ A to B ಅನ್ನುವಂಥದ್ದು ಇನ್ವರ್ಟೇಬಲ್ ಅಂತ ಯಾವಾಗ ಹೇಳ್ತೀವಿ? ಇನ್ವರ್ಸ್ ಎಕ್ಸಿಸ್ಟ್ ಆಗಿದ್ರೆ. ಅದಲ್ಲದೆ ಈ ಒಂದು ಫಂಕ್ಷನ್ನು 1 1 ಮತ್ತು ಆನ್ 2 ಈ ಎರಡೂ ಕಂಡೀಷನ್ಸ್ಗಳನ್ನ ಸ್ಯಾಟಿಸ್ಫೈ ಮಾಡಿದರೆ ಆ ಫಂಕ್ಷನ್ಗೂ ಕೂಡ ನಾವು ಇನ್ವರ್ಟೇಬಲ್ ಫಂಕ್ಷನ್ ಅಂತಲೇ ಕರಿತೀವಿ. ಓಕೆ, ಅದಕ್ಕೆ ಮಾತ್ರ ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ ಅಂತ ಹೇಳಿದ್ವಿ. ಕರೆಕ್ಟ್ ಅಲ್ವಾ? ಸೊ ಇನ್ವರ್ಟೇಬಲ್ ಆಗಬೇಕು, ಇನ್ವರ್ಸ್ ಎಕ್ಸಿಸ್ಟ್ ಆಗಬೇಕಂದ್ರೆ ಆ ಫಂಕ್ಷನ್ ಕೊಟ್ಟಿರುವಂಥ ಫಂಕ್ಷನ್ ಏನಿರಬೇಕು, 1 1 ಇರಬೇಕು, ಆನ್ 2 ಇರಬೇಕು. ಓಕೆ, ಅದನ್ನೇ ನಾವು ಇವಾಗ ಟ್ರಿಗ್ನೋಮೆಟ್ರಿಯಲ್ಲಿ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಅಂತ ಕಲಿತಾ ಇದ್ವಿ. ಓಕೆ, ಅಂದರೆ ಇವಾಗ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ಗಳು ಯಾವೆಲ್ಲ ಇದ್ದಾವೆ? y = sin x, cos x, ಓಕೆ, ಇಲ್ಲ cot x, ಈ ಎಲ್ಲ ಫಂಕ್ಷನ್ಸ್ಗಳಿಗೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಚೆಕ್ ಮಾಡಬೇಕು. ಓಕೆ, ಇನ್ವರ್ಸ್ನ ಮಾಡ್ಬೇಕಂತಂದರೆ ಈ ಒಂದು ಕೊಟ್ಟಿರುವಂಥ ಫಂಕ್ಷನ್ಸ್ಗಳು ಕೂಡ 1 1 ಆನ್ 2 ಸ್ಯಾಟಿಸ್ಫೈ ಮಾಡಬೇಕಲ್ವಾ? ಓಕೆ, ಇದೇ ಒಂದು ಕನ್ಫ್ಯೂಷನ್ ಜಾಸ್ತಿ ಸ್ಟೂಡೆಂಟ್ಸ್ಗೆ ಇರೋದು. ಅದನ್ನು ನಾನು ಇವಾಗ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ನೋಡಿ. ಮೊದಲಿಗೆ ಸೈನ್ ಫಂಕ್ಷನ್, ಕಾಸ್ ಫಂಕ್ಷನ್, ಟ್ಯಾನ್ ಫಂಕ್ಷನ್ದು ಡೊಮೇನ್ ರೇಂಜ್ ಗೊತ್ತಿರಬೇಕು. ಇದು ಫಸ್ಟ್ ಇಯರಲ್ಲಿ ಸ್ಟಡಿ ಮಾಡಿದ್ದೀರ ನೀವು. ಕರೆಕ್ಟಾ? ಸೈನ್ ಫಂಕ್ಷನ್ ಏನಿದೆ ನೋಡಿ, ಡೊಮೇನ್ ಏನಾಗಿರುತ್ತೆ, ಆಲ್ ದ ರಿಯಲ್ ನಂಬರ್, ರೇಂಜ್ ಏನಾಗುತ್ತೆ -1 to 1. ನಾನು ಇವಾಗ ಗ್ರಾಫ್ ಮೂಲಕನೂ ತೋರಿಸ್ತೀನಿ ಇದು ಯಾವ ಥರ ಬರುತ್ತೆ ಅಂತ. ಓಕೆ, ಕಾಸ್ ಅದು ಕೂಡ ಸೇಮ್ ಅದೇ ಥರನಾಗಿರುತ್ತೆ. ಟ್ಯಾನ್ ಏನಿರುತ್ತೆ ನೋಡಿ, ಇಲ್ಲಿ ನಾವು n ವ್ಯಾಲ್ಯೂನ ಹಾಕ್ತಾ ಹೋಗ್ಬೇಕಂದ್ರೆ ಆಗ ನಾಟ್ ಡಿಫೈನ್ ಆಗುತ್ತೆ. ಅದೊಂದಿಷ್ಟು ಬಿಟ್ಟು ಉಳಿಕಿದ ರಿಸಲ್ಟ್ಸ್ಗಳಿರುತ್ತೆ, ಆಲ್ ದ ರಿಯಲ್ ನಂಬರ್ಸ್ ಅಂತ ಕರಿತೀವಿ. ಓಕೆ, ಕಾಟ್ದು ಕೂಡ ರಿಸಲ್ಟ್ ಇದೆ, ಅಗೇನ್ ಸೆಕ್, ಕೋಸೆಕ್. ಸೊ ಈ ರಿಸಲ್ಟ್ಸ್ಗಳು ಗೊತ್ತಿರಬೇಕು. ಇದು ಫಸ್ಟ್ ಇಯರ್ದು ಆಯಿತು ಸ್ಟೂಡೆಂಟ್. ಓಕೆ, ಸೊ ನಾನು ಇವಾಗಲೇ ಹೇಳಿದೆ, ಈ ಎಲ್ಲ ಫಂಕ್ಷನ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ಗಳು 1 1 ಸ್ಯಾಟಿಸ್ಫೈ ಮಾಡುತ್ತಾ? ಓಕೆ, ಆನ್ 2 ಸ್ಯಾಟಿಸ್ಫೈ ಮಾಡುತ್ತಾ? ಆನ್ 2 ಎರಡೂ ಸ್ಯಾಟಿಸ್ಫೈ ಮಾಡಲೇಬೇಕು, ಆಗ ಮಾತ್ರ ಇನ್ವರ್ಸ್ ಅಂತ ಎಕ್ಸಿಸ್ಟ್ ಆಗುತ್ತೆ, ಇನ್ವರ್ಟೇಬಲ್ ಅಂತ ಬರಲಿಕ್ಕೆ ಬರುತ್ತೆ. ಓಕೆ, ಸೊ ಇವಾಗ ನೋಡಿ, ಫಸ್ಟ್ ಒಂದು ನಾನು ಸೈನ್ ಫಂಕ್ಷನ್ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಇದು ಒಂದು ಸೈನ್ ಫಂಕ್ಷನ್ ಇದೆ. ಸೊ ಸೈನ್ ಫಂಕ್ಷನ್ದು ಗ್ರಾಫ್ ಇದೆ. ಸೊ ಇವಾಗ ಡೊಮೇನ್ ರೇಂಜ್ ಏನಿರುತ್ತೆ ಅದನ್ನ ಹೇಳ್ತೇನೆ ನೋಡಿ. ನಾವು ಡೊಮೇನ್ ಅಂತಂದ್ರೆ ಏನು ಮಾಡ್ತೀವಿ, ಇಲ್ಲಿ ಯಾವ ವ್ಯಾಲ್ಯೂಸ್ನ ಹಾಕ್ತಾ ಇದ್ದೀವಿ, ಎಕ್ಸ್ ಆಕ್ಸಸ್ ಇರುತ್ತಲ್ಲ ಅದು ಡೊಮೇನ್ ಇರುತ್ತೆ, ಎಕ್ಸ್ ವ್ಯಾಲ್ಯೂಸ್ ಹಾಕ್ತಾ ಇರೋದು. y ವ್ಯಾಲ್ಯೂ ಬರುವಂಥದ್ದು ಏನು ನೋಡಿ, -1 to 1 ಇಲ್ಲಿ ತನಕ ಮಾತ್ರ ಬರುತ್ತೆ. ಹಾಗಾಗಿ ಇದು ರೆಸ್ಟ್ರಿಕ್ಟೆಡ್ ಏರಿಯಾ ಆಗಿದೆ, ರೇಂಜ್ ಆಗಿದೆ. ಅಂದರೆ ನಿಮ್ಮದು ಡೊಮೇನ್ ಏನಾಗಿದೆ, ಇಲ್ಲಿ ಆಲ್ ದ ರಿಯಲ್ ನಂಬರ್, ಯಾವ್ದು ಬೇಕಾದ್ರೆ ರಿಯಲ್ ನಂಬರ್ ತೊಳಿ. ರೇಂಜ್ ಅಂತಂದ್ರೆ ಏನಾಗಿದೆ, ಇಲ್ಲಿ ರೇಂಜ್ ಬರುವಂಥದ್ದು -1 to 1 ತನಕ ಇದೆ. ಇಲ್ಲಿ ತನಕ ಮಾತ್ರ ಇದೆಯಲ್ಲ ರೇಂಜು, ಇಷ್ಟರೊಳಗೆ ಬರುತ್ತೆ ನಿಮ್ಮ ಡಯಾಗ್ರಾಮ್. ಈ ಥರ 0 ತೊಗೊಂಡಾಗ, 90 ತೊಗೊಂಡಾಗ, 180 ತೊಗೊಂಡಾಗ ಇದು ಗ್ರಾಫ್ ಇದೆ.
ಬಟ್ ನಾನು ಇವಾಗ ಕೇಳ್ತಾ ಇರೋಂಥ ಕ್ವಶನ್ ಏನಪ್ಪ ಅಂದರೆ ಇದು 1 1 ಆಗುತ್ತಾ? 1 1 ಆಗಂದ್ರೆ ಬೇಕಂದ್ರೆ ಏನಿದೆ, ಡಿಫ್ರೆಂಟ್ ಎಲಿಮೆಂಟ್ಸ್ ಆರ್ ಹ್ಯಾವಿಂಗ್ ಡಿಫ್ರೆಂಟ್ ಇಮೇಜಸ್. ಇವಾಗ ಅಬ್ಸರ್ವ್ ಮಾಡಿ, 0 ತೊಗೊಂಡ್ರಿ, ಓಕೆ, ಎಫ್ ಆಫ್ 0 ಹಾಕಿದ್ರಿ, ಸೈನ್ 0 ಏನಾಗುತ್ತೆ, 0 ಆಗುತ್ತೆ. ಅಗೇನ್ ಸೈನ್ 180 ಡಿಗ್ರಿ, 5 ಅಂತಂದರೆ 180 ಹಾಕಿದ್ರಿ, ಅವಾಗೂ ಕೂಡ 0ನೇ ಆಗುತ್ತೆ. ಸೊ 2 ಡಿಫ್ರೆಂಟ್ ಎಲಿಮೆಂಟ್ಸ್ ಆರ್ ಹ್ಯಾವಿಂಗ್ ಸೇಮ್ ಇಮೇಜ್ ಅಂದರೆ 1 1 ಆಗಲ್ಲ. ಅಂದರೆ ಟ್ರಿಗ್ನಾಮೆಂಟ್ರಿ ಫಂಕ್ಷನ್ಸ್ ಏನಾಯ್ತು, ಇದು 1 1 ಆಗಿಲ್ಲ ಅಂತಂದರೆ ಅಗೇನ್ ಇದು ಇನ್ವರ್ಟೇಬಲ್ ಆಗಲ್ಲ, ಇನ್ವರ್ಸ್ ಎಕ್ಸಿಸ್ಟ್ ಆಗಲ್ಲ ಅಂತ ಹೇಳಬೇಕಲ್ಲ. ಅಂದರೆ ಟ್ರಿಗ್ನಾಮೆಂಟ್ರಿ ಫಂಕ್ಷನ್ 1 1 ಸ್ಯಾಟಿಸ್ಫೈ ಮಾಡೋದೇ ಇಲ್ಲ ಸ್ಟೂಡೆಂಟ್. ಯಾವಾಗ ಈ ಥರ ನೀವು ಫಂಕ್ಷನ್ಸ್ನ ತೊಗೊಳ್ತಾ ಹೋದರೆ. ಇದೇ ಥರನಾಗಿ ಕಾಸ್ಟು ಅದೇ ರಿಸಲ್ಟ್ ಇದೆ. ಬೇರೆ ಬೇರೆ ಎಲಿಮೆಂಟ್ಸ್ಗಳದ್ದು ನಾವು ತೊಗೊತಾ ಹೋದಾಗ ಅಗೇನ್ ಸೇಮ್ ಆನ್ಸರ್ ಬರುವಂಥ ಚಾನ್ಸಸ್ ಜಾಸ್ತಿ ಇದೆ. ಬಟ್ ಆದರೂ ನಾವು ಇನ್ವರ್ಸ್ ಟ್ರಿಗ್ನಾಮೆಂಟ್ರಿ ಅಂತ ಎಕ್ಸಿಸ್ಟ್ ಆಗಿದೆ ಅಂತ ಸ್ಟಡಿ ಮಾಡ್ತೀವಿ. ಸೊ ಅದು ಹೇಗೆ ಅಂತಂದರೆ ಇದು ಒಂದು ಕ್ಲಿಯರ್ ಆಯ್ತಲ್ವಾ. ಸೊ ಈ ರೀಸನ್ ಸಲುವಾಗಿ ಆಬ್ವಿಯಸ್ಲಿ 1 1 ಆಗಲ್ಲ. ಬಟ್ ಇದನ್ನ ನಾವು ಅಬ್ಸರ್ವ್ ಮಾಡಬೇಕಂದ್ರೆ ಇಲ್ಲಿದೆ ನೋಡಿ, ರೆಸ್ಟ್ರಿಕ್ಟೆಡ್ ಏರಿಯಾನ ನಾವು ತೊಗೊತಾ ಇರುವಂಥದ್ದು. ಓಕೆ, ಸೊ ನಮ್ಮ ಡೊಮೇನನ್ನು ನಾವು ಇಲ್ಲಿ -5/2 to 5/2 ಒಳಗೆ ರೆಸ್ಟ್ರಿಕ್ಟೆಡ್ ಮಾಡ್ಕೋತೀವಿ. ಇಲ್ಲಿಂದ ಇಲ್ಲಿವರೆಗೂ ಮಾತ್ರ ನೀವು ತಗೊಳ್ಬೇಕು. ಈ ಒಂದು ರೇಂಜಲ್ಲಿ ಏನಾಗಿದೆ ಅಂದರೆ 1 1 ಆಗಿದೆ, ಆನ್ 2 ಆಗಿದೆ. ಸರಿ, ಇದಿಷ್ಟೇ ತಗೋಬೇಕಾ? ಈ ಕಡೆ ಬೇರೆ ತಗೋಬಾರ್ದು, ಈ ಕಡೆನೂ ತಗೊಳ್ಬಹುದು. ಆ ಒಂದು ರೇಂಜಲ್ಲಿ ಕೂಡ ಅದು ಏನಾಗಿರುತ್ತೆ, 1 1 ಆನ್ 2. ಇವಾಗ ನೋಡಿ, ನಾನು ಇಲ್ಲಿಂದ ಇಲ್ಲಿ ಫಸ್ಟ್ ಬರ್ದಿರುವಂಥದ್ದು ಇದು ಯಾವುದಪ್ಪ ಅಂತಂದರೆ -5/2 to 5/2. ಈ ಒಂದು ರೇಂಜಲ್ಲಿ ಏನಾಗಿದೆಯಪ್ಪ ಅಂದ್ರೆ ಅದು 1 1 ಆಗಿದೆ, ಆನ್ 2 ಆಗಿದೆ. ಅಗೇನ್ ಇಲ್ಲಿಂದ ಇನ್ನೊಂದಿದೆ, ಇದನ್ನು ನೀವು ತಗೊಳ್ಬಹುದು 5/2 to 3/2. ಈ ಒಂದು ರೇಂಜಲ್ಲಿ ಕೂಡ ಇದೇನಾಗಿರುತ್ತೆ 1 1 ಆನ್ 2. ಚೆಕ್ ಮಾಡಿ, ಇಲ್ಲಿಂದ ಇಲ್ಲಿ ಬರುವಂಥ ಈ ಗ್ರಾಫಲ್ಲಿ ಯಾವುದು ಸೇಮ್ ಆನ್ಸರ್ ಬರೋದಿಲ್ಲ, ಎಲ್ಲ ಬೇರೆನೇ ಬರುತ್ತೆ. ನೆಗೆಟಿವ್ಲಿನೂ ತೊಗೊಳ್ಬೋದು, ನೆಗೆಟಿವ್ಲಿನೂ ಇಲ್ಲಿದೆ ನೋಡಿ, -5/2 to ಇಲ್ಲಿ ಬರೀತಾ ಇದೆ ನಾನು, -5/2 to ಎಷ್ಟಿದೆ, -5/2 to ಇಲ್ಲಿದೆ 3/2. ಓಕೆ, ಸೊ ಇಲ್ಲಿ ಬರೀರಿ 3/2 to -5/2. ಈ ರೇಂಜಲ್ಲಿ ಕೂಡ ಏನಾಗಿರುತ್ತೆ, ಅದು 1 1 ಆನ್ 2 ಆಗುತ್ತೆ. ಯಾಕಂದರೆ ಇಲ್ಲಿ ಬರುವಂಥ ರಿಸಲ್ಟ್ಸ್ಗಳೆಲ್ಲರೂ ಡಿಫ್ರೆಂಟ್ ಆನ್ಸರ್ಸ್ ಆಗಿರುತ್ತೆ. ಎಲ್ಲದಕ್ಕೂ ಆನ್ಸರ್ಸ್ ಇದ್ದೇ ಇರುತ್ತೆ, ಅಟ್ಲೀಸ್ಟ್ ಒಂದಲ್ಲ ಒಂದು ಪ್ರೀ ಇಮೇಜ್. ಸೊ ಈ ಒಂದಷ್ಟು ಬ್ರಾಂಚಸ್ಗಳಿದಾವೆ ನೋಡಿ, ಈ ಬ್ರಾಂಚ್ ಆಗಿರ್ಬೋದು, ಇದು ಈ ಬ್ರಾಂಚಸ್ಗಳನ್ನ ತೊಗೊಂಡ್ರೆ ಆಗೇನಾಗಿಬಿಡುತ್ತೆ, ಅದು 1 1 ಆನ್ 2 ಸ್ಯಾಟಿಸ್ಫೈ ಮಾಡುತ್ತೆ. ಸೊ ಅದರ ಕಾರಣಕ್ಕಾಗಿ ನಾವು ಇದು ರೆಸ್ಟ್ರಿಕ್ಟೆಡ್ ಏರಿಯಾನ ತೊಗೊತೀವಿ ಸ್ಟೂಡೆಂಟ್ಸ್. ಓಕೆ, ಸೊ ಇದನ್ನು ತೊಗೊಂಡು ನಾವು ಡಿಫೈನ್ ಮಾಡ್ಕೊತೀವಿ ಇನ್ವರ್ಸ್ ಟ್ರಿಗ್ನೋಮೆಟ್ರಿ. ಸೊ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಆಗುತ್ತೆ ಹೇಗೆ ಅದನ್ನು ಇವಾಗ ಹೇಳ್ತೀನಿ. ಸೊ ಇದಂತೂ ಕ್ಲಿಯರ್ ಆಯ್ತಾ, 1 1 ಆನ್ 2 ಆಗುತ್ತೆ, ಅದು ಸೆಲೆಕ್ಟೆಡ್ ಏರಿಯಾ ತೊಗೊಂಡಾಗ. ಅಂದರೆ ನಾವು ಇವಾಗ ಫಂಕ್ಷನ್ನ ಬರೆದ್ರೆ ಯಾವ ಥರ ಬರೀಬೇಕು, ಫಂಕ್ಷನ್ಸ್ನ ನಾವು ತೊಗೊಂಡ್ವಿ ಅಂತ ಅಂದ್ಕೊಳ್ಳಿ. ಇಲ್ಲಿ ನಾವು ತೊಗೋಬೇಕಾಗಿರುವಂಥದ್ದು ಸೈನ್ದು ನಾನು ಹೇಳ್ತಾ ಇದ್ದೀನಿ, ಸೈನ್ದು -5/2 to +5/2 ತೊಗೊಂಡ್ರಿ ಅಂತ ಅಂದ್ಕೊಳ್ಳಿ. ಇದ್ರದ್ದು ಕೋಡೊಮೇನ್ ಆಗಿರುತ್ತೆ -1 to 1 ಆಗಿ ತೊಗೋಬೇಕಾಗುತ್ತೆ. ಓಕೆ, ಈ ರೇಂಜ್ ಒಳಗೆ ನಾವು ಕನ್ಸಿಡರ್ ಮಾಡ್ಕೋಬೇಕು. ಓಕೆ, ಸೊ ಇವಾಗ ಈ ಒಂದಿಷ್ಟು ರಿಸಲ್ಟ್ಸ್ಗಳು ನಿಮಗೆ ತಿಳಿತು. ಇವಾಗ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಆಗುತ್ತೆ ಹೇಗೆ? ಇವಾಗ f(x) ಏನಿದೆ, sin x ಅಂತ ಇದೆ, ಕರೆಕ್ಟ್ ಅಲ್ವಾ? ಸೊ ಇದನ್ನು ನಾನು ಈ ಕಡೆ ಶಿಫ್ಟ್ ಮಾಡ್ತೀನಿ. ಈ ಒಂದು ಪೂರ ರಿಸಲ್ಟ್ಸ್ಗೆ y ಅಂತ ತೊಗೊತೀವಿ ಅಲ್ವಾ, y ಅಂತ ಬರ್ಕೊಳ್ಳಿ. ಈ ಸೈನ್ ಇದ್ದದ್ದು ಈ ಕಡೆ ಬಂತಂದ್ರೆ ಏನಾಗ್ಬಿಡುತ್ತೆ, ಇನ್ವರ್ಸ್ ಆಗಿಬಿಡುತ್ತೆ. ಸೈನ್ ಇನ್ವರ್ಸ್ ಆಫ್ y = x. ಓಕೆ, ಯಾವುದೇ ರಿಸಲ್ಟ್ಸ್ನ ನಾವು ಈ ಕಡೆ ಶಿಫ್ಟ್ ಮಾಡ್ಕೊತೀವಲ್ಲ, ಆಗ ಅದು ಇನ್ವರ್ಸ್ ಸಿಂಬಾಲ್ ಮೇಲ್ಗಡೆ ಬರೀತೀವಿ. ಓಕೆ, ಸೈನ್ ಇನ್ವರ್ಸ್ ಆಫ್ x = ಅಥವಾ ಈಗ ತರ y = ಬರೀತೀವಿ ಅಂದರೆ ಆಗ ನಾನು ಸೈನ್ ಇನ್ವರ್ಸ್ ಆಫ್ x ಅಂತ ಯೂಸ್ ಮಾಡ್ತೀನಿ. ಓಕೆ, ಇವಾಗ ಈ ಇನ್ವರ್ಸ್ ಎಕ್ಸಿಸ್ಟ್. ಸೊ ಇದರದ್ದು ಡೊಮೇನ್ ರೇಂಜಸ್ ಏನಾಗುತ್ತೆ ಅದನ್ನು ತಿಳ್ಕೊಳ್ಳೋಣ. ಓಕೆ, ಸೊ ಇವಾಗಲೇ ನಾನು ನಿಮಗೆ ಫಂಕ್ಷನ್ ಹೇಳಿದೆ, f(x) = sin x ಆಗಿತ್ತಂದರೆ ಏನಾಗಿ ಯಾವ ಥರ ತೊಗೋಬೇಕು, ಇದನ್ನು 1 1 ಆನ್ 2 ಆಗಬೇಕಾಗಿತ್ತು ಈ ಫಂಕ್ಷನ್ ಅಂತಂದರೆ. ಈ ಫಂಕ್ಷನ್ಸ್ದು ರಿಸಲ್ಟ್ ಏನಾಗಿರುತ್ತೆ, -5/2 to 5/2. ಇದು ನಮ್ಮದು ಡೊಮೇನ್ ಆಗಿರುತ್ತೆ. ಎಲ್ಲಿ ತನಕ ಕೋಡೊಮೇನ್ ತೊಗೊಂಡು -1 to 1 ರೇಂಜ್ ಕೂಡ ಇದೇ ಆಗಿರುತ್ತೆ, ಕರೆಕ್ಟ್ ಅಲ್ವಾ? ಸೊ ಇವಾಗ ನೋಡಿ, ರೇಂಜ್ ಮತ್ತು ಕೋಡೊಮೇನ್ ಎರಡು ಸೇಮ್ ಆಗಿದ್ದಾಗ ಮಾತ್ರ ನಮಗೇನಾಗುತ್ತೆ, ಆನ್ 2 ಫಂಕ್ಷನ್ ಆಗುತ್ತೆ, ಕರೆಕ್ಟ್ ಅಲ್ವಾ? ಅಗೇನ್ ಇದು 1 1 ಆಗ್ತಾ ಇದೆ. ಸೊ ಇದು ನಮ್ಮದು ನಾರ್ಮಲಿ ಫಂಕ್ಷನ್ ತೊಗೊಂಡಾಗ ಯಾವುದು, ಸೈನ್ ಟ್ರಿಗ್ನೋಮೆಟ್ರಿ ಫಂಕ್ಷನ್. ಇವಾಗ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ ತೊಗೊಂಡ್ವಿ ಅಂತ ಅಂದ್ಕೊಳ್ಳಿ, ಆಗೇನಾಗುತ್ತೆ, ಇದು ಸೈನ್ ಇನ್ವರ್ಸ್ ಆಫ್ x. ಇದರ ರಿಸಲ್ಟ್ಸ್ ರಿವರ್ಸ್ ತೊಗೋಬೇಕು ಸ್ಟೂಡೆಂಟ್ಸ್. ಇಷ್ಟೇ. ಯಾವ ಥರ ಅಂದರೆ ಇಲ್ಲಿ ನಮಗೆ ತಗೊಳ್ಬೇಕಾಗಿರುವಂಥ ರಿಸಲ್ಟ್ಸ್ಗಳು ಇವೆರಡು ರಿವರ್ಸ್ ಆಗುತ್ತೆ. ನಾವು ಆಲ್ರೆಡಿ ಸ್ಟಡಿ ಮಾಡಿದ್ದೀವಿ ನಾವು ಫಂಕ್ಷನಲ್ಲಿ, A to B ಇರುತ್ತೆ. ಕಂಪೋಸಿಟ್ ಫಂಕ್ಷನ್ ಸ್ಟಡಿ ಮಾಡಬೇಕಾಗಿದ್ರೆ, ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಮಾಡಬೇಕಾಗಿದ್ರೆ ಹೇಳಿದ್ವಿ, G ಏನಾಗಿರುತ್ತೆ ನೋಡಿ, B to A ಆಗಿರ್ತಿತ್ತು. ಆಗ ಮಾತ್ರ ನಾವು ಇದನ್ನು ಇನ್ವರ್ಸ್ ಅಂತ ಬರಿತಿದ್ವಿ. ಯಾವುದೇ ಡೊಮೇನ್ ರೇಂಜ್ಗಳನ್ನ ಎರಡು ರಿವರ್ಸ್ ಮಾಡಿಬಿಟ್ರೆ ಅದು ಇನ್ವರ್ಸ್ ಆಗಿರುತ್ತೆ. ಇಲ್ಲಿನ ಇವೆರಡು ರಿಸಲ್ಟ್ಸ್ಗಳನ್ನ ನಾವು ಇಂಟರ್ಚೇಂಜ್ ಮಾಡ್ಕೋಬೇಕು. ಓಕೆ, -π/2 to π/2 ಅಂತಂದರೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಅಂತ ಸೈನ್ ಇನ್ವರ್ಸ್ ಫಂಕ್ಷನದ್ದು ಡೊಮೇನ್ ಏನಾಗಿರುತ್ತೆ ಅಂದರೆ -1 to 1. ಕೋಡೊಮೇನ್ ಅಥವಾ ರೇಂಜ್ ಎರಡು ಸೇಮ್ ಇರುತ್ತೆ. ಸೊ ರೇಂಜ್ ಏನಾಗಿರುತ್ತೆ, -5/2 to +5/2 ಆಗಿರುತ್ತೆ.
ಓಕೆ, ಸೊ ಇದನ್ನ ಡೈಗ್ರಾಮ್ನಲ್ಲಿ ನಾವು ತೋರಿಸ್ತಾ ಹೋದ್ರೆ, ಗ್ರಾಫಲ್ಲಿ ತೋರಿಸ್ತಾ ಹೋದ್ರೆ ಯಾವ ಥರ ಬರುತ್ತೆ. ಸೊ ಟಿಗ್ನಾಮೆಂಟ್ರಿ ಐ ಥಿಂಕ್ ನಿಮ್ಗೆಲ್ಲರಿಗೂ ಕ್ಲಿಯರ್ ಆಗಿದೆ. ಇನ್ವರ್ಸ್ ಟಿಗ್ನಾಮೆಂಟ್ರಿ ಇವಾಗ ನೋಡಿ, ಟಿಗ್ನಾಮೆಂಟ್ರಿ ರಿಸಲ್ಟ್ಸ್ ಎಲ್ಲಾನು ರಿವರ್ಸ್ ಆಗಿಬಿಡ್ತು ಇವಾಗ, ಕರೆಕ್ಟಾ? ಸೊ ನಾನು ಇವಾಗಲೇ ಹೇಳಿದೆ, ಸೊ ಈ ಫಂಕ್ಷನ್ದು ಸೈನ್ ಇನ್ವರ್ಸ್ ಫಂಕ್ಷನ್ದು ಡೊಮೇನ್ ರೇಂಜ್ ಯಾವ ಥರ ಚೇಂಜ್ ಆಗಿದೆ ಅಂದರೆ, ಇಲ್ಲಿ ನಾವು -1 to 1 ಇದನ್ನ ನಾವು ತಗೊಂಡಿರುವಂಥದ್ದು ಇವಾಗ ಡೊಮೇನ್ ಆಗಿ, ಅಂದ್ರೆ ಇನ್ಪುಟ್ ವ್ಯಾಲ್ಯೂ ಏನು ಹಾಕ್ತಾ ಇದೆ ಅಲ್ಲ ಅದು ನೋಡಿ, ಇಲ್ಲಿದೆ ರೇಂಜಸ್ ಎಕ್ಸ್ ಆಕ್ಸಸ್ ಅಲ್ಲಿ ಬರ್ತಾ ಇದೆ, ಇದು ಕಡಿಮೆ ಆಗಿಬಿಡ್ತು ಇವಾಗ -1 to 1. ಅದಾದಮೇಲೆ ನಮ್ಮ ರೇಂಜ್ ಕೋಡೊಮೇನ್ ಅಥವಾ ರೇಂಜ್ ಎರಡು ಸೇಮ್ ಇದೆ ಇಲ್ಲಿ. ಇದರ ಆನ್ಸರ್ ಏನಿದೆ, ರೇಂಜ್ -5/2 to 5/2. ಇವಾಗಲೇ ಹೇಳ್ತಾ ಇದ್ದೆ -5/2 5/2 ತಗೋಬಹುದು, ಅಥವಾ 5/2 to ನೆಕ್ಸ್ಟ್ 3/2 ತಗೋಬಹುದು. ಬಟ್ ಯೂಶುವಲಿ ನಾವು ಇದನ್ನ ಜಾಸ್ತಿ ಯೂಸ್ ಮಾಡ್ತೀವಿ ಸ್ಟೂಡೆಂಟ್. ಈ ರೇಂಜಲ್ಲಿ 1 1 on 2 ಇರುತ್ತೆ, ಹಾಗಾಗಿ ಇದನ್ನ ಯೂಸ್ ಮಾಡ್ತಾ ಇರೋದು. ಸೊ ಇದಕ್ಕೆ ಇನ್ನೊಂದು ಹೆಸರು ಕೂಡ ಇದೆ, ಇದಕ್ಕೆ ನಾವು ರೇಂಜ್ ಅಂತಾನೂ ಕರಿತೀವಿ. ಸೊ ರೇಂಜ್ ಆಗಿರುತ್ತೆ. ಸೊ ಅದಲ್ಲದೆ ಇನ್ನೊಂದು ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಅಂತಾನು ಕರೀತಾರೆ. ಏನಂತ ಹೇಳ್ತಾರೆ, ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಅಂತಂದ್ರೆ ರೇಂಜ್, ಸೈನ್ ಇನ್ವರ್ಸ್ ಫಂಕ್ಷನ್ ರೇಂಜ್ ಅಂತ ಕರಿಬೇಕು. ಸೊ ನೆನ್ಪಿಟ್ಕೊಳ್ಳಿ. ಇವಾಗ ನೋಡಿ, ಇದರದ್ದು ಡಯಾಗ್ರಾಮ್ನ ನಾವು ನೋಡ್ತಾ ಹೋದ್ರೆ, ಇಲ್ಲಿ ಸೈನ್ ಫಂಕ್ಷನ್ ಅಲ್ಲಿ ಬರುವಂತ ರಿಸಲ್ಟ್ಸ್ಗಳು ಏನಾಗಿರುತ್ತಪ್ಪ ಅಂದ್ರೆ, ಸೈನ್ ಇನ್ವರ್ಸ್ ಆಫ್ ಇಲ್ಲಿ ಯಾವ್ದು ರಿಸಲ್ಟ್ನ ಫಿಲ್ಅಪ್ ಮಾಡಬೇಕು, ಇಲ್ಲಿ ಬರುವಂತ ಆನ್ಸರ್ ಯಾವ್ದಿರುತ್ತೆ ಅಂದ್ರೆ, ಇವಾಗ ನಾನು ಮೊದಲೇ ಟಿಗ್ನಾಮೆಂಟ್ರಿಗೆ ಹೋಗ್ತೀನಿ. ಸೈನ್ ಆಫ್ 30 ಡಿಗ್ರಿ ಆನ್ಸರ್ ಏನಾಗುತ್ತೆ ಹೇಳಿ, 1/2 ಆಗುತ್ತಲ್ವಾ? ಅಂದ್ರೆ ಇಲ್ಲಿ ಡಿಗ್ರೀಸ್ನ ತಗೊಂತಿದ್ವಿ, ಆನ್ಸರ್ಸ್ನ ಬರೀತಿದ್ವಿ, ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ಏನಾಗತ್ತಪ್ಪ ಅಂದ್ರೆ, ಸೈನ್ ಇನ್ವರ್ಸ್ ಆಫ್ 1/2 ಅಂತ ಕೊಟ್ರೆ ಆಗ ನಾವು ಫೈಂಡ್ ಮಾಡಬೇಕಾಗಿರೋದು 30 ಡಿಗ್ರಿ ಅಂತ ಹೇಳಿ. ಓಕೆ, ಸೈನ್ ಇನ್ವರ್ಸ್ ಆಫ್ ವ್ಯಾಲ್ಯೂ ಕೊಡ್ತಾರೆ, ಆಗ ನಾವು ಬರೀಬೇಕಾಗಿರೋದು 30 ಡಿಗ್ರಿ. ಅಂದ್ರೆ ಸೈನ್ ಇನ್ವರ್ಸ್ ಆಫ್ 1/2 ಅಂತಂದ್ರೆ ಅದು ಯಾವ್ದ್ರದ್ದು ವ್ಯಾಲ್ಯೂ ಆಗಿರುತ್ತೆ, 30 ಡಿ. ಅಂದ್ರೆ ರಿವರ್ಸ್ ರಿಸಲ್ಟ್ನ ತಿಳ್ಕೊಳ್ತಾ ಹೋಗ್ಬೇಕು. ಹಾಗೆ ನೋಡ್ತಾ ಹೋದ್ರೆ ಈ ಒಂದು ರೇಂಜ್ ಅಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಹೋಗಿ, ಎಲ್ಲ ರಿಸಲ್ಟ್ಸ್ಗಳು ಬರುವಂಥ ರಿಸಲ್ಟ್ಸ್ಗಳು ಏನಿದೆ ನೋಡಿ, ಈ ಥರ ಇದೆ ರಿವರ್ಸ್. ಅದೇನು ನಾವು ಡಯಾಗ್ರಾಮ್ ಇವಾಗಲೇ ನಾನು ಟಿಗ್ನಾಮೆಂಟ್ರಿ ತೋರಿಸಿದ್ನಲ್ಲ, ಅದನ್ನೇ ರಿವರ್ಸ್ ಆಗಿದೆ ನೋಡಿ. ಇಲ್ಲಿ ಏನಂತ ಈ ಥರ ಆಗಿತ್ತು, ಈಗ ಎಕ್ಸ್ ಆಕ್ಸಿಸ್ ಅಲ್ಲಿ ಬರುವಂಥ ರಿಸಲ್ಟ್ಸ್ಗಳು ಇದು. ಇವಾಗ ನಾವು ಯಾವಾಗ ರಿವರ್ಸ್ ಮಾಡಿದ್ದೀವಿ, ಈ ಡೊಮೇನ್ ಮತ್ತೆ ಕೋ ಡೊಮೇನ್ಗಳು ಇಂಟರ್ಚೇಂಜ್ ಆಗಿಬಿಟ್ವಲ್ಲ, ಸೊ ಹಾಗಾಗಿ ನಮ್ಮ ಡಯಾಗ್ರಾಮ್ಗಳು ಈ ಥರ ರಿವರ್ಸ್ ಆಗಿಬಿಡುತ್ತೆ. ಅಂದರೆ ನಮ್ಮ ರೇಂಜಸ್ಗಳೇನಾಗಿರಬೇಕು, ಈ ರಿಸಲ್ಟ್ ಅಲ್ಲಿ ಇರುತ್ತೆ ಸ್ಟೂಡೆಂಟ್. ಸೈನ್ ಇನ್ವರ್ಸ್ ಫಂಕ್ಷನ್ ಇವಾಗ ಫೈನಲ್ ಆಗಿ ನಾವು ತಗೊಳ್ತಾ ಇರೋದು ಇದು ರೇಂಜ್ ಅಂತಾನು ಕೇಳ್ತಾರೆ, ಇಲ್ಲಾಂದ್ರೆ ಇದರದ್ದು ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಏನಾಗಿದೆ ಅಂತಾನು ಕೇಳ್ತಾರೆ ಸ್ಟೂಡೆಂಟ್ಸ್. ಓಕೆ, ಸೊ ಅಂದ್ರೆ ಸೈನ್ ಇನ್ವರ್ಸ್ದು f of x is equals to sin inverse of x ಅಂತ ಬರೆದು, ಇದರದ್ದು ಡೊಮೇನ್ ಅಂತ ಕೇಳಿದ್ರೆ ಡೊಮೇನ್ ಏನಾಗ್ತದೆ ಅಂದ್ರೆ, ನಾವು ಇನ್ಪುಟ್ ವ್ಯಾಲ್ಯೂ ಏನೇನು ಹಾಕ್ತಾ ಇದೀವಿ, ಇಲ್ಲಿದೆ ನೋಡಿ -1 to 1 ಅಲ್ಲಿವರೆಗೂ ವ್ಯಾಲ್ಯೂ ಮಾತ್ರ ತಗೋತಾ ಇದೀವಲ್ಲ, ಅಂದ್ರೆ ನಮ್ಮ ಡೊಮೇನ್ ಏನಾಯ್ತು -1 to 1 ಆಯ್ತು. ಬರುವಂಥ ಆನ್ಸರ್ಸ್ಗಳು ಏನಾಗಿದೆ ನೋಡಿ, ಇಲ್ಲಿಂದ ಇಲ್ಲಿವರೆಗೆ ಮಾತ್ರ ನಾವು ರಿಸ್ಟ್ರಿಕ್ಟೆಡ್ ರೇಂಜ್ ಅಂತ ತಗೊತೀವಿ. ಓಕೆ, ಸೊ ರೇಂಜ್ ಅಂದ್ರೆ ಏನಾಗಿದೆ, ಇಲ್ಲಿ ರೇಂಜ್ ಆಗಿದೆ -5/2 to 5/2. ಸೊ ಅಗೇನ್ ನಿಮ್ಗೆ ಇದು ಕನ್ಫ್ಯೂಷನ್ ಆಗಬಾರ್ದು ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ರೇಂಜ್ ಸರ್ ಯಾಕೆ ಇಷ್ಟೇ ತಗೊಂಡ್ರಿ ಅಂದ್ರೆ, ಈ ರಿಸಲ್ಟ್ ಅಲ್ಲಿ ಮಾತ್ರ ನಮ್ದು 1 1 on 2 ಸ್ಯಾಟಿಸ್ಫೈ ಮಾಡುತ್ತೆ ಸ್ಟೂಡೆಂಟ್. ಓಕೆ, ಸೊ ಇಲ್ಲಿನೂ ಇದೆಯಲ್ಲ, ಇಲ್ಲಿಂದ ತಗೋಬಹುದು. ಇಲ್ಲಿಂದ ತಗೊಂಡ್ಬಿಟ್ಟು ಏನಾಗುತ್ತೆ, ಎರಡು ಸೇಮ್ ಆನ್ಸರ್ಸ್ಗೆ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಸೇಮ್ ಆನ್ಸರ್ ಬರೋಕ್ಕೆ ಸ್ಟಾರ್ಟ್ ಎಟ್ ಎ ಟೈಮ್ ಪೂರನೇ ರಿಸಲ್ಟ್ ನಾವು ತಗೊಂಡ್ವಿ ಅಂದರೆ 2 ಡಿಫ್ರೆಂಟ್ ಎಲಿಮೆಂಟ್ಸ್ ಆರ್ ಹ್ಯಾವಿಂಗ್ ಸೇಮ್ ಇಮೇಜ್, ಅಗೇನ್ 1 1 ಆಗಲ್ಲ. ಹಾಗಾಗಿ ಈ ಒಂದಿಷ್ಟು ರಿಸಲ್ಟಲ್ಲಿ ರೇಂಜಲ್ಲಿ 1 1 on 2 ಎರಡೂ ಸ್ಯಾಟಿಸ್ಫೈ ಮಾಡುತ್ತೆ. ಹಾಗಾಗಿ ನಮ್ಮದು ಸೈನ್ ಇನ್ವರ್ಸ್ ಫಂಕ್ಷನ್ದು ಇನ್ವರ್ಸ್ ಎಕ್ಸಿಸ್ಟ್ ಆಗಬೇಕಂದ್ರೆ ಡೊಮೇನು -1 to 1 ತಗೋಬೇಕು, ರೇಂಜು -5/2 to 5/2. ಇದೇ ತರನಾಗಿ ಕಾಸ್ದು ಕೂಡ ಇದೆ ಸ್ಟೂಡೆಂಟ್ಸ್. ಮೊದಲಿಗೆ ಕಾಸ್ದು ಫಂಕ್ಷನ್ದು ಡಯಾಗ್ರಾಮ್ನ ಅಬ್ಸರ್ವ್ ಮಾಡಿ, ಅದಾದ್ಮೇಲೆ ಇನ್ವರ್ಸ್ನ ನೋಡ್ತಾ ಹೋಗೋಣ. ಕಾಸಲ್ಲಿ ಏನಾಗುತ್ತೆ ನೋಡಿ, ಕಾಸ್ 0 ಏನಾಗುತ್ತೆ 1 ಆಗುತ್ತೆ, ಸ್ವಲ್ಪ ಮೇಲ್ಗಡೆ ಬರುತ್ತೆ, ಇದು ರಿವರ್ಸ್ ರಿಸಲ್ಟು. ಓಕೆ, ಕಾಸ್ 0 1 ಆಗುತ್ತೆ. ಅಗೇನ್ ಇಲ್ಲಿನೂ ಕೂಡ ಎರಡೆರಡು ಆನ್ಸರ್ ಸೇಮ್ಗಳೇ ಇದಾವಲ್ಲ, ಸೊ ಅದಕ್ಕೆ ಇದನ್ನು ಕೂಡ ನಾವು ರೆಸ್ಟ್ರಿಕ್ಟೆಡ್ ಏರಿಯಾ ತಗೋಬೇಕು. ಆದರೆ ಎಲ್ಲಿಂದ ಎಲ್ಲಿವರೆಗೆ ತಗೋಬೇಕಪ್ಪ ಅಂತಂದ್ರೆ, ಇದನ್ನ 0 to π ತಗೋಬೇಕು ಸ್ಟೂಡೆಂಟ್ಸ್ ಈ ಏರಿಯಾದಲ್ಲಿ. ಯಾಕಂದ್ರೆ ನಮ್ಗೆ ಇಲ್ಲಿಂದ ಇಲ್ಲಿವರೆಗೂ ಬರಬೇಕಲ್ವಾ ಏರಿಯಾ, ಅದು 1 1 on 2 ಸ್ಯಾಟಿಸ್ಫೈ ಮಾಡಬೇಕು. ಅಥವಾ ಏನು ತಗೊಂಡು ನಾನು 0 to π ಈ ಏರಿಯಾ ಆದರೂ ಸೆಲೆಕ್ಟ್ ಮಾಡಿ, ಅಥವಾ ಅಗೇನ್ π to 2π, π to 2π ಇದರಲ್ಲಿನೂ ಕೂಡ 1 1 on 2 ಇರುತ್ತೆ. ಇವೆಲ್ಲನೂ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚಸ್ಗಳೇ ಆಗಿರುತ್ತೆ ಕಾಸ್ದು. ಬಟ್ ನಾವು ಯೂಶಲಿ ಈ ರಿಸಲ್ಟ್ನ ಯೂಸ್ ಮಾಡ್ತೀವಿ ಸ್ಟೂಡೆಂಟ್ಸ್. ಈ ರೇಂಜಲ್ಲಿ ಬರುವಂಥ ನೋಡಿ 0 to π ಅಲ್ಲಿ ಬರುವಂಥ ರಿಸಲ್ಟ್ಸ್ಗಳು ಎಲ್ಲ ಏನಾಗಿರುತ್ತೆ 1 1 on 2 ಸ್ಯಾಟಿಸ್ಫೈ ಮಾಡುತ್ತೆ. ಸೊ ಹಾಗಾಗಿ ಇದರದ್ದು ಇನ್ವರ್ಸ್ನ ನಾವು ಚೆಕ್ ಮಾಡ್ತಾ ಹೋದ್ರೆ f of x is equals to ಈ ಕಡೆ ಶಿಫ್ಟ್ ಆದರೆ ಕಾಸ್ ಇನ್ವರ್ಸ್ ಆಗುತ್ತೆ. ಅಗೇನ್ ಇಲ್ಲಿ ಇದರದ್ದು ಡಯಾಗ್ರಾಮ್ ರಿವರ್ಸೇ ಆಗೋದಲ್ವಾ. ಓಕೆ, ಆಗ -1 to 1 ಇದರದ್ದು ರೇಂಜ್ ಎರಡೂ ಸೇಮೇ ಇದೆ, ಸೈನ್ ಇನ್ವರ್ಸ್ ಮತ್ತೆ ಕಾಸ್ ಇನ್ವರ್ಸ್. -1 to 1 ಒಳಗೆ ಬರುತ್ತೆ, ಯಾವುದೇ ವ್ಯಾಲ್ಯೂ ತಗೊಳ್ಳಿ, ಕಾಸದಾಗಲಿ ಸೈನ್ ಆಗಲಿ -1 ಇಂದ ಹಿಡಿದು 1 ಅದರ ಮಿಡಲ್ ವ್ಯಾಲ್ಯೂ ಬರುತ್ತೆ 0.5 0.6 ಅಂದರೆ ನೆಗೆಟಿವ್ -1 ಲಾಸ್ಟು, ಪಾಸಿಟಿವ್ 1 ಲಾಸ್ಟ್ ಇರುತ್ತೆ. ಓಕೆ, ಅದಕ್ಕಿಂತ ಮೇಲ್ಗಡೆ ಯಾವ್ದು ವ್ಯಾಲ್ಯೂಸೇ ಬರೋಲ್ಲ. ಅಂದರೆ ನಾವು ಇವಾಗ ಇನ್ವರ್ಸ್ ಟ್ರಿಗ್ನೋಮೆಟ್ರಿಯಲ್ಲಿ ಏನು ತಗೋಬೇಕಾಗತ್ತೆ, -1 to 1 ಏನಾಗಿರುತ್ತೆ ಡೊಮೇನ್ ಆಗಿರುತ್ತೆ ಸ್ಟೂಡೆಂಟ್ಸ್. ಯಾಕಂದರೆ ಇದು ರಿವರ್ಸ್ ಆಗೋದು. ಅಂದರೆ ಇವಾಗ ಈ ಒಂದು ರಿಸಲ್ಟ್ಸ್ದು ಕಾಸ್ ಇನ್ವರ್ಸ್ದು
ಡೊಮೇನ್ ನೋಡ್ತಾ ಹೋದ್ರೆ ಡೊಮೇನ್ ಏನಾಗುತ್ತೆ ಅಗೇನ್ ಇಲ್ಲಿನೂ -1 to 1 ಆಗುತ್ತೆ. ಅಗೇನ್ ರೇಂಜ್ ಅನ್ನ ನಾವು ಇದನ್ನ ನೋಡ್ತಾ ಹೋದ್ರೆ ಸ್ಟೂಡೆಂಟ್ಸ್ ಇದ್ರದ್ದು ಏನಾಗುತ್ತೆ ರೇಂಜು ಇಲ್ಲಿಂದ ಇಲ್ಲಿವರೆಗೆ ಹಿಡಿಬೇಕು. ಇವಾಗ 0 to π. ಸರ್ ಯಾಕೆ ಇದು 0 to π ಹಿಡಿಬೇಕಾಗಪ್ಪ ಅಂತಂದ್ರೆ 0 to ನೆಗೆಟಿವ್ ಆದ್ರೂ ತಗೊಳ್ಳಿ, ಪಾಸಿಟಿವ್ ಆದ್ರೂ ತಗೊಳ್ಳಿ. ಸೊ ನಾನು ಇವಾಗ ಮೇಲ್ಗಡೆ ತಗೊಳ್ತಾ ಇದ್ದೀನಿ, ಪಾಸಿಟಿವ್ ಇಲ್ಲಿದೆ, ಸೊ π ಈ ತರ ತಗೊಳ್ಳಿ. ಓಕೆ, ಸೊ 0 to π ಅಂತ ತಗೊಳ್ಳಿ. ಸೊ 0 to π ಏನಾಗಿರುತ್ತೆ ರೇಂಜ್ ಆಗಿರುತ್ತೆ ಸ್ಟೂಡೆಂಟ್ಸ್. ಸೊ 0 to π ಈ ಒಂದು ರೇಂಜ್ ಈ ಕಾಸ್ ಇನ್ವರ್ಸ್ ಆಗಿರುತ್ತೆ ಸ್ಟೂಡೆಂಟ್ಸ್. ಸೊ ಅರ್ಥ ಆಯ್ತಲ್ವಾ? ಸೊ ಅಗೇನ್ ನಾನು ನಿಮ್ಗೆ ಹೇಳಿ ಮತ್ತೆ ಕನ್ಫ್ಯೂಷನ್ ಮಾಡ್ಕೊಬೇಡಿ. ಈ ಒಂದಿಷ್ಟು ಬ್ರಾಂಚಸ್ಗಳಲ್ಲಿ ಕೂಡ ಏನಾಗಿರುತ್ತೆ ಇದು 1 1 2 ಸ್ಯಾಟಿಸ್ಫೈ ಮಾಡುತ್ತೆ ಅದಂತೂ. ಬಟ್ ಯೂಶಲಿ ನಾವು ಜಾಸ್ತಿ ಯೂಸ್ ಮಾಡುವಂಥ ರಿಸಲ್ಟ್ ಯಾವುದಪ್ಪ ಅಂದ್ರೆ ರೇಂಜು 0 to π ಅಂತ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಸೊ ಇದಕ್ಕೆ ನಾವು ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚಸ್ ಅಂತಾನು ಕರೀತಾರೆ. ಓಕೆ, ಕಾಸ್ ಇನ್ವರ್ಸ್ ಏನಾಗಿದೆ 0 to π, ಡೊಮೇನು -1 to 1. ಇದೇ ತರನಾಗಿ ಎಲ್ಲ ಟ್ರಿಗ್ನೋಮೆಟ್ರಿಗಳನ್ನು ಚೇಂಜಸ್ ಆಗ್ತಾ ಹೋಗುತ್ತೆ. ಸೊ ಸೈನ್ ಇದ್ದದ್ದು ಸೈನ್ ಇನ್ವರ್ಸ್ ಆಯಿತು, ಸೆಕ್ ಇದ್ದು ಸೆಕ್ ಇನ್ವರ್ಸ್ ಆಗುತ್ತೆ, ಟ್ಯಾನ್ ಇನ್ವರ್ಸ್, ಇವೆಲ್ಲ ವ್ಯಾಲ್ಯೂಸ್ ಅದು ಡೊಮೇನ್ ರೇಂಜ್ಗಳನ್ನು ನಾವು ತಿಳ್ಕೋಬೇಕು. ಸೊ ನೋಡಿ ಒಂದೊಂದಾಗಿ ನಾನು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಸೈನ್ ಇನ್ವರ್ಸ್ ಫಂಕ್ಷನ್ ಇವಾಗಲೇ ನಾನು ನಿಮ್ಗೆ ಹೇಳಿದೆ ಏನಾಗಿದೆ -1 to 1, -5/2 to π/2 ಇದೇನಾಗಿದೆ ರೇಂಜ್. ಓಕೆ, ರೇಂಜ್ ಅಂತಾನು ಕರೀತಾರೆ. ಕೆಲವೊಂದ್ಸತಿ ಇದನ್ನ ಜಾಸ್ತಿ ಯೂಸ್ ಮಾಡೋದು ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಅಂತ ಕರೀತಾರೆ. ಬ್ರಾಂಚಸ್, ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚಸ್. ಓಕೆ, ಸೊ ಕ್ವಶನ್ ಕೇಳೋದು ಇದನ್ನೇ ಕೇಳ್ತಾರೆ ಜಾಸ್ತಿ, ರೇಂಜ್ ಅಂತ ಕೇಳಲ್ಲ ಸ್ಟೂಡೆಂಟ್ಸ್. ಓಕೆ, ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಅಂತಂದ್ರೆ ಕೇಳ್ತಾರೆ ಸೈನ್ ಇನ್ವರ್ಸ್. ಅದು 1 ಮಾರ್ಕ್ಸ್ ಕ್ವಶನ್ ಫಿಕ್ಸ್ ಬರುತ್ತೆ. ಡೊಮೇನ್ ಕೇಳ್ತಾರೆ, ಇಲ್ಲ ರೇಂಜ್ ಕೇಳ್ತಾರೆ, MCQ ಅಲ್ಲಿ ಬರುವಂಥದ್ದು ಸ್ಟೂಡೆಂಟ್ಸ್. ಓಕೆ, ಸೊ ಅದಾದ್ಮೇಲೆ ಕಾಸ್ ಇನ್ವರ್ಸ್ ಏನು ನೋಡಿ -1/2 2 ಇದಂತೂ ಸೇಮ್ ಇರುತ್ತೆ ಎರಡರದ್ದು ಡೊಮೇನು. ರೇಂಜು 0 to π ಇದೆ. ಕಾಸ್ ಇನ್ವರ್ಸ್ ಇವಾಗಲೇ ಡಿಸ್ಕಷನ್ ಮಾಡಿದೆ. ಇನ್ನು ಕೋಸೆಕ್ ಇನ್ವರ್ಸ್ ಇದನ್ನ ನೋಡ್ತಾ ಹೋದ್ರೆ ಇಲ್ಲಿ ರಿಯಲ್ ನಂಬರ್ ಇರುತ್ತೆ, ಇದು ಎಕ್ಸೆಪ್ಟ್ -1 to 1 ಅಂದ್ರೆ ಮಧ್ಯದಲ್ಲಿ ಏನೆಲ್ಲ ಬರ್ತಾವೆ ನೋಡಿ ವ್ಯಾಲ್ಯೂಸ್ಗಳು, ಅದು ಡಿಫೈನ್ ಆಗಲ್ಲ ಸ್ಟೂಡೆಂಟ್ಸ್. ಹಾಗಾಗಿ ಅದನ್ನಷ್ಟು ಬಿಟ್ಟು ನಾವು ಎಲ್ಲ ಡೊಮೇನ್ ಅನ್ನ ತಗೋಬಹುದು, ಅಂದ್ರೆ ಎಲ್ಲ ರಿಯಲ್ ನಂಬರ್ಸ್ಗಳನ್ನ ತಗೊಳ್ಬಹುದು. ಅದರದ್ದು ರೇಂಜ್ ಏನಾಗುತ್ತೆ -5/2 to 5/2 ಇರುತ್ತೆ, 0 ಮಾತ್ರ ಬರೋದಿಲ್ಲ. ಕರೆಕ್ಟಾ? ಸೊ ನೆಕ್ಸ್ಟ್ ಸೆಕ್ ಇನ್ವರ್ಸ್ ಏನಿದೆ ನೋಡಿ, ಸೆಕ್ ಇನ್ವರ್ಸ್ ಆಲ್ ದ ರಿಯಲ್ ನಂಬರ್ ಅಗೇನ್ ಎಕ್ಸೆಪ್ಟ್ -1 to 1. 1 ಇನ್ಕ್ಲೂಡ್ ಇದೆ, -1 ಇನ್ಕ್ಲೂಡ್ ಇದೆ, ಅದ್ರ ಮಧ್ಯದಲ್ಲಿ ಬರುವಂಥ ನಂಬರ್ಸ್ಗಳು ನಾವು ತಗೊಳ್ಳೋದಿಲ್ಲ ರಿಯಲ್ ಸೆಕ್. ಯಾಕಂದ್ರೆ ನಾಟ್ ಡಿಫೈನ್ ಕೆಲವೊಂದಿಷ್ಟು ವ್ಯಾಲ್ಯೂಸ್ಗಳು ನಿಮ್ಗೆ ಗೊತ್ತಿದೆ ಟ್ರಿಗ್ನೋಮೆಟ್ರಿಯಲ್ಲಿ ನಾಟ್ ಡಿಫೈನ್ ಆಗುತ್ತೆ ಆ ರೀಸನ್ ಇಂದ. ಅಗೇನ್ ಇದ್ರದ್ದು ಸೆಕ್ ಇನ್ವರ್ಸ್ ರೇಂಜ್ ಅಥವಾ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ನೋಡ್ತಾ ಹೋದ್ರೆ 0 to π, ಇಲ್ಲಿ π/2 ತಗೊಳ್ಳೋದಿಲ್ಲ. ಓಕೆ, ಯಾಕೆ ಅಂತ ಅಗೇನ್ ನಾನು ನಿಮಗೆ ಹೇಳೋದು ಜರೂರಿಲ್ಲ, ಯಾಕಂದ್ರೆ ಟ್ರಿಗ್ನೋಮೆಟ್ರಿಯಲ್ಲಿ ಸ್ಟಡಿ ಮಾಡಿದ್ರೆ ಕಾಸ್ 90 ವ್ಯಾಲ್ಯೂ ಏನಿದೆ ಹೇಳಿ, ಕಾಸ್ 90 ವ್ಯಾಲ್ಯೂ ಆಗುತ್ತೆ 0. ಓಕೆ, ಅದನ್ನ ನಾವು ಸೆಕ್ ಒಳಗೆ ಬರೆದ್ರೆ 1/ರೆಸಿಪ್ರೋಕಲ್ ತೊಗೊಳಕ್ ಹೋದ್ರೆ ನಾಟ್ ಡಿಫೈನ್ ಆಗಿಬಿಡುತ್ತೆ. ಸೊ ನಾಟ್ ಡಿಫೈನ್ ಆಗೋದ್ರಿಂದ ಇಲ್ಲಿ ರೇಂಜ್ ಅಲ್ಲಿ ಆ ರಿಸಲ್ಟ್ ಬರೋದಿಲ್ಲ ಇನ್ವರ್ಸ್ ಟ್ರಿಗ್ನೋಮೆಟ್ರಿಯಲ್ಲಿ. ಸೊ π/2 ತಗೊಳಕ್ಕೆ ಬರೋದಿಲ್ಲ ಸೆಕ್ಕಿಗೆ. ಹಾಗೆ ನೆಕ್ಸ್ಟ್ ಟ್ಯಾನ್ ಇನ್ವರ್ಸ್ ನೋಡ್ತಾ ಇದು ಪೂರ ರಿಯಲ್ ನಂಬರ್ ಯಾವ್ದು ಬೇಕಾ ರಿಯಲ್ ನಂಬರ್ ತಗೋಬಹುದು. ಇದ್ರದ್ದು ರೇಂಜ್ ಏನ್ ಬರುತ್ತೆ ನೋಡಿ -5/2 to π/2, ಬಟ್ ಎಂಡ್ ಪಾಯಿಂಟ್ಗಳು ಇನ್ಕ್ಲೂಡ್ ಇಲ್ಲ ಸ್ಟೂಡೆಂಟ್ಸ್. ಅದಾದ್ಮೇಲೆ ಕಾಟ್ ಇನ್ವರ್ಸ್ ನೋಡ್ತಾ ಹೋದ್ರೆ ಅಗೇನ್ ರಿಯಲ್ ನಂಬರ್ ಇದೆ 0 to π. ಓಕೆ, ಸೊ ಇದು ಬಹಳ ಇಂಪಾರ್ಟೆಂಟ್. ಇದನ್ನ ಯಾವ ತರ ಒಂದು ಈಸಿ ಮೆಥಡ್ ಅಲ್ಲಿ ನಾವು ನೆನಪಿಟ್ಕೋಬೇಕು ಅದನ್ನ ನಾನು ಇವಾಗ ಹೇಳ್ತಾ ಇದ್ದೀನಿ. ಸೊ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಸೊ ಇದು ಅರ್ಥ ಆಗೋದಿದೆಯಲ್ಲ ಅದು ಬಹಳ ಇಂಪಾರ್ಟೆಂಟ್ ಇದೆ. ಸೊ ಎಲ್ಲರೂ ಏನ್ ಮಾಡ್ತಾರೆ ಬಾಯ್ಟ್ ಮಾಡ್ತಾರೆ, ಈ ತರ ಮಾಡೋಕ್ಕಿಂತಲೂ ಇದನ್ನ ನಾವು ಅರ್ಥ ಮಾಡ್ಕೊಂಡ್ಬಿಡ್ಬೇಕಾಗಿರೋದು ಬಹಳ ಇಂಪಾರ್ಟೆಂಟ್. ಒಂದ್ಸತಿ ಎರಡೆರಡು ರಿಸಲ್ಟ್ಸ್ ನ ಅಬ್ಸರ್ವ್ ಮಾಡ್ತಾ ಹೋಗಿ. ಫಸ್ಟ್ ಯಾವೆಲ್ಲ ಎರಡೆರಡು ರಿಸಲ್ಟ್ಸ್ ನೋಡ್ಬೇಕಂದ್ರೆ ಸೈನ್ ಮತ್ತೆ ಕಾಸ್, ಇವೆರಡು ರಿಸಲ್ಟ್ಸ್ ನೋಡಿ. ಇದೆರಡು ಡೊಮೈನ್ ಅಂತೂ ಸೇಮೇ ಇದೆ, ಕರೆಕ್ಟಾ? ಸೊ ಎರಡದು ಡೊಮೈನ್ ಅಂತೂ ಸೇಮ್ ಇದೆ. ಅಗೇನ್ ರೇಂಜ್ಗೆ ಬಂದ್ರೆ -5/2 to 5/2, 0 to π, ಇದು ಕ್ಲೋಸ್ ಬ್ರಾಕೆಟ್ಸ್ಗಳಿದ್ದಾವೆ. ಓಕೆ, ಅಂದ್ರೆ ಎಂಡ್ ಪಾಯಿಂಟ್ಗಳು ಇನ್ಕ್ಲೂಡ್ ಆಗುತ್ತೆ. ಸೊ ಬೇಕಿದ್ರೆ ಸೈಡಲ್ಲಿ ಬರ್ಕೊಂಡ್ಬಿಡಿ -90° to 90°, ಈ ತರ ಬರ್ಕೊಂಡು ನಮಗೆ ಬಹಳ ಈಸಿ ಅನ್ಸುತ್ತೆ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ. ಅಗೇನ್ ಇದು ಏನಿದೆ 0 to 180°. ಓಕೆ, ಇವೆರಡರಲ್ಲಿ ಡಿಫ್ರೆನ್ಸ್ ಅಬ್ಸರ್ವ್ ಮಾಡ್ತಾ ಹೋಗಿ. ಇದರಲ್ಲಿ ನೆಗೆಟಿವ್ ವ್ಯಾಲ್ಯೂಸ್ಗಳು ಬರುತ್ತೆ, ಇದರಲ್ಲಿ ಪ್ಯೂರ್ಲಿ ಪಾಸಿಟಿವ್ ವ್ಯಾಲ್ಯೂಸ್ಗಳಿದೆ. 0 to 180 ಅಂದ್ರೆ ಅವು ಬರುತ್ತೆ 90°, 110, 120, 150 ಅಪ್ ಟು 180 ವರೆಗೂ. ಅದಾದ್ಮೇಲೆ ನೆಕ್ಸ್ಟ್ ಕೊಸೆಕಲ್ ಏನಿದೆ ನೋಡಿ -90 to 19 ಇದೆ, ಅಂದ್ರೆ ಸೈನ್ ಇನ್ವರ್ಸ್ ರಿಸಲ್ಟ್ ಸೇಮ್ ಇದೆ, ಜಸ್ಟ್ 0 ಮಾತ್ರ ಬರಲ್ಲ. ಅಂದ್ರೆ ಇದನ್ನು ಕ್ಲೋಸ್ ಇಂಟರ್ವಲ್ -90 to 90 ಇದೆ, ಎಕ್ಸೆಪ್ಟ್ 0 ಒಂದು ಬರೋದಿಲ್ಲ. ಓಕೆ, ಅದಾದ್ಮೇಲೆ ನೆಕ್ಸ್ಟ್ ಸೆಕ್ ನೋಡ್ತಾ ಹೋಗೋಣ. ಸೆಕ್ ರಿಸಲ್ಟು ಮತ್ತೆ ಕಾಸದ ರಿಸಲ್ಟು ಎರಡು ಸೇಮ್ ಆಗಿದೆ. ಇಲ್ಲಿ ಕೂಡ π/2 ಬರಲ್ಲ. ಯಾಕೆ ಬರಲ್ಲ ನಾನು ಇವಾಗಲೇ ಹೇಳಿದೆ, ಇದು 0 to 180° ಇದೆ, ಆದರೆ 90° ಒಂದು ಬಿಡಬೇಕಿಲ್ಲಿ, ಕರೆಕ್ಟ್ ಅಲ್ವಾ? ಸೊ ಅದಾದ್ಮೇಲೆ ನೆಕ್ಸ್ಟ್ ಇದಂತೂ ನಿಮ್ಗೆ ಗೊತ್ತೇ ಇದೆ, ಇಲ್ಲಿ 90° ಎಂಡ್ ಪಾಯಿಂಟ್ಗಳು ಇನ್ಕ್ಲೂಡ್ ಆಗಲ್ಲ ಸ್ಟೂಡೆಂಟ್ಸ್. ಅಂದ್ರೆ -90° to 90° ಇದೆ, ಎಂಡ್ ಪಾಯಿಂಟ್ಗಳು ಇನ್ಕ್ಲೂಡ್ ಆಗಲ್ಲ ಅಷ್ಟೇ. ಅಗೇನ್ ಕಾಟ್ದು ತಗೊಂಡ್ರೆ ಇಲ್ಲಿನೂ ಸೇಮ್ ಎಂಡ್ ಪಾಯಿಂಟ್ಗಳು ಇನ್ಕ್ಲೂಡ್ ಆಗಲ್ಲ.
ಸೊ ಇದನ್ನ ನಾವು ನೆನಪಲ್ಲಿ ಯಾವ ತರ ಇಟ್ಕೋಬೇಕು ಅಂದ್ರೆ ಇವೆರಡು ರಿಸಲ್ಟ್ಸ್ನ ಅಬ್ಸರ್ವ್ ಮಾಡಿ. ಈ ಸೆಕ್ ಸೈನ್ದು ಏನಿದೆಯಲ್ಲ ಅದರದ್ದೇ ಸೇಮ್ ರಿಸಲ್ಟ್ ಇಲ್ಲಿದೆ, ಕಾಸದ ಏನಿದೆಯಲ್ಲ ಅದೇ ಸೇಮ್ ರಿಸಲ್ಟ್ ಕಾಟ್ಗಿದೆ ಸ್ಟೂಡೆಂಟ್ಸ್. ಓಕೆ, ಸೊ ಡಿಫ್ರೆನ್ಸ್ ಏನಪ್ಪಾ ಅಂತಂದ್ರೆ ಇಲ್ಲಿ ಎಂಡ್ ಪಾಯಿಂಟ್ಗಳು ಇನ್ಕ್ಲೂಡ್ ಇದೆ, ಇಲ್ಲಿ ಕ್ಲೋಸ್ ಬ್ರಾಕೆಟ್ ಇದೆ, ಇಲ್ಲಿ ಓಪನ್ ಬ್ರಾಕೆಟ್ಸ್ಗಳು ಇದಾವೆ. ಅಂದ್ರೆ -90 to 90 ಡಿಗ್ರಿ ಇಲ್ಲಿ ಇನ್ಕ್ಲೂಡ್ ಆಗುತ್ತೆ, ಇಲ್ಲಿ ಇನ್ಕ್ಲೂಡ್ ಆಗೋದಿಲ್ಲ. ಇದು ಒಂದು ಪಾಯಿಂಟ್ ನೆನಪಿನಲ್ಲಿ ಇಟ್ಕೋಬೇಕು. ಅದಾದ್ಮೇಲೆ ಸೈನ್ ನೆನಪಿದ್ರೆ ಅಗೇನ್ ಕೋಸೆಕ್ ನೆನಪಿರ್ಬೋತ್ತೆ, ಅಗೇನ್ ಕಾಸ್ ನೆನಪಿದ್ರೆ ಸೆಕ್ ನೆನಪಿರುತ್ತೆ. ಕೋಸೆಕ್ ಯಾವಾಗ ನಾಟ್ ಡಿಫೈನ್ ಆಗುತ್ತೆ ಅದು ಗೊತ್ತಿರಬೇಕು, ಸೆಕ್ ಯಾವಾಗ ನಾಟ್ ಡಿಫೈನ್ ಗೊತ್ತಿದ್ರೆ ಮೈನಸ್ ಬರ್ಲಿಕ್ಕೆ ಈಸಿಯಾಗಿ ಗೊತ್ತಾಗುತ್ತೆ. ಅಂದ್ರೆ ಮೇನ್ ಈ ಎರಡೂ ರಿಸಲ್ಟ್ಸ್ಗಳು ಗೊತ್ತಿದ್ರೆ ಉಳಿದಿರೋ ರಿಸಲ್ಟ್ ಆಟೋಮೆಟಿಕ್ಲಿ ಗೊತ್ತಾಗುತ್ತೆ. ಕರೆಕ್ಟಾ? ಸೊ ಸೈನ್ದು ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಇದೆ -5/2. ಟ್ಯಾನ್ ಏನಾಗುತ್ತೆ ಸರ್ -90 to 90 ಇರುತ್ತೆ, ಓಪನ್ ಬ್ರಾಕೆಟ್ ಅಂದ್ರೆ ಎಂಡ್ ಪಾಯಿಂಟ್ ಇನ್ಕ್ಲೂಡ್ ಇಲ್ಲ. ಕಾಟ್ ತಗೊಂಡ್ರೆ ಕಾಸ್ ಕಾಟ್ಗೆ ಕನೆಕ್ಟೆಡ್ ಇದೆ. ಅಗೇನ್ ಕೊಸೆಕ್ ಸೆಕ್ ರೆಸಿಪ್ರೋಕಲ್ ಇದೆ, ಅದರದ್ದು ಗೊತ್ತಿದೆ ನಿಮಗೆ, 0 ಅಂತ ಬರೋದಿಲ್ಲ. ಅಗೇನ್ ಕಾಸ್ ಮತ್ತೆ ಸೆಕ್. ಸೊ ಇದು ಈ ತರ ನೆನ್ಪಿಟ್ಕೊಳ್ಳೋದಾಯ್ತೇನ. ಇದರಲ್ಲಿ ನಾವು ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡ್ಬೇಕಾಗಿರೋ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಯಾವ ರಿಸಲ್ಟ್ಸ್ಗೆ ನೆಗೆಟಿವ್ ಪಾಯಿಂಟ್ಸ್ಗಳಿಲ್ಲ ಅದನ್ನ ಅಬ್ಸರ್ವ್ ಮಾಡಿ. ಕಾಸ್ ರಿಸಲ್ಟ್ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಬೇಕಾಗಿರೋದು. ಕಾಸ್ ರಿಸಲ್ಟ್ ಬಂದಾಗ ಓಕೆ, ಸೊ ಕಾಸ್ ರಿಸಲ್ಟ್ಗೆ ನೆಗೆಟಿವ್ ರಿಸಲ್ಟ್ಸ್ಗಳಿಲ್ಲ. ಸೊ ಇದು ನೀವು ನೆನಪಿನಲ್ಲಿ ಇಟ್ಕೋಬೇಕಾಗಿರುವಂಥದ್ದು ಮೇನ್ ಇಂಪಾರ್ಟೆಂಟ್ ಸ್ಟೂಡೆಂಟ್. ಸೊ ಅಬ್ಸರ್ವ್ ಮಾಡ್ತಾ ಹೋಗಿ. ಯಾಕೆ ಇದನ್ನು ನಾನು ಸ್ಟ್ರೆಸ್ ಕೊಟ್ಟು ಹೇಳ್ತಾ ಇದ್ದೇನೆ, ನೆಕ್ಸ್ಟ್ ಎಕ್ಸಾಂಪಲ್ಸ್ಗಳನ್ನ ಮಾಡಬೇಕಾದ್ರೆ ಈ ಒಂದು ರಿಸಲ್ಟ್ಸ್ಗಳು ಬಹಳ ಪ್ರಾಬ್ಲಮ್ಸ್ಗಳು ಮಾಡುತ್ತೆ. ಓಕೆ, ಸೊ ಈ ಕಾಸ್ ರಿಸಲ್ಟ್ಸ್ನ ನೆನಪಲ್ಲಿ ಇಟ್ಕೊಳ್ಳಿ. ಯಾಕಂದ್ರೆ ಇದ್ರದ್ದು ಪ್ರಿನ್ಸಿಪಲ್ ವ್ಯಾಲ್ಯೂ ಅಥವಾ ರೇಂಜಲ್ಲಿ ಏನಿದೆ ನೆಗೆಟಿವ್ ಇಲ್ಲ. ಅದ್ರಲ್ಲಿ ಮತ್ತೆ ಯಾವುದರಲ್ಲಿ ನೆಗೆಟಿವ್ ಇಲ್ಲ ನೋಡಿ, ಸೆಕ್ ಬಂದಾಗ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಬೇಕು, ಇದರಲ್ಲಿನೂ ನೆಗೆಟಿವ್ ರಿಸಲ್ಟ್ಸ್ಗಳು ಬರೋದಿಲ್ಲ. ಅದಾದಮೇಲೆ ನೆಕ್ಸ್ಟ್ ಕಾಟ್ ರಿಸಲ್ಟ್ನ ಅಬ್ಸರ್ವ್ ಮಾಡಿ, ಇದರಲ್ಲಿನೂ ನೆಗೆಟಿವ್ ಇಲ್ಲ. ಅಂದರೆ ಈ ಮೂರು ರಿಸಲ್ಟ್ಸ್ಗಳನ್ನ ಸಾಲ್ವ್ ಮಾಡಬೇಕಂದ್ರೆ ನಾವು ಯಾವಾಗಲೂ ನೆಗೆಟಿವ್ ವ್ಯಾಲ್ಯೂ ಬಂದರೆ ಅದನ್ನು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಮಾಡಬೇಕು. ಅದರ ಸಲುವಾಗಿನೇ ಈ ಮೂರಕ್ಕೆ ನಾನು ಹೈಲೈಟ್ ಮಾಡಿರೋದು. ಓಕೆ, ಇದು ನೆನಪಿದ್ರೆ ನಾವು ಉಳಿದಿರೋ ಎಕ್ಸಾಂಪಲ್ ಆರಾಮಾಗಿ ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ಸ್ಗಳು ಬರುತ್ತೆ, ಕನ್ವರ್ಟ್ ಮಾಡೋದು, ವ್ಯಾಲ್ಯೂ ಫೈಂಡ್ ಮಾಡೋದು ಅದರಲ್ಲಿ, ಆಗ ಈ ರಿಸಲ್ಟ್ಸ್ಗಳು ನೆನಪಿರಬೇಕು. ಓಕೆ, ಯಾವ್ಯಾವ ರಿಸಲ್ಟು? ಕಾಸ್ ಇನ್ವರ್ಸ್, ಸೆಕ್ ಇನ್ವರ್ಸ್ ಮತ್ತು ಕಾಟ್ ಇನ್ವರ್ಸ್. ಈ ಮೂರದ್ರಲ್ಲಿ ನೆಗೆಟಿವ್ ವ್ಯಾಲ್ಯೂಸ್ಗಳು ಇರೋಲ್ಲ. ನೆಗೆಟಿವ್ ಬಂದರೂ ಅದನ್ನು ಕನ್ವರ್ಟ್ ಮಾಡ್ಕೋಬೇಕಾಗತ್ತೆ. ಯಾವ ಥರ ಮಾಡೋದು ನಾನು ನಿಮ್ಗೆ ಹೇಳ್ತೀನಿ. ಓಕೆ, ಉಳಿದಿರೋ ಎಲ್ಲದರಲ್ಲಿ ನೆಗೆಟಿವ್ ರೇಂಜ್ ಬರುತ್ತೆ. ನೆಗೆಟಿವ್ ಅಂದರೆ -90 to 90 -30 ಡಿಗ್ರಿ ತೊಗೋಬೋದು, -60 ತೊಗೋಬೋದು. ಬಟ್ ಇದರಲ್ಲಿ ಆ ಥರ ಬರೋದಿಲ್ಲ. ಓಕೆ, ಸೊ ಇದು ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಇದು ಬಹಳ ಇಂಪಾರ್ಟೆಂಟು. ಒಂದು ಫಿಕ್ಸ್ ಕ್ವಶನ್ ಬರುತ್ತೆ. ಇವಾಗ ಎಕ್ಸಾಂಪಲ್ಸ್ನ ಸಾಲ್ವ್ ಮಾಡ್ತಾ ಹೋಗೋಣ. ಅವಾಗಲೇ ನಾನು ಹೇಳಿದ್ನಲ್ಲ, ಈ ಎಲ್ಲ ಟ್ರಿಗ್ನೋಮೆಟ್ರಿ ವ್ಯಾಲ್ಯೂಸ್ಗಳು ನಿಮಗೆ ಗೊತ್ತಿರಲೇಬೇಕು. ಆಗ ಮಾತ್ರ ಈ ಎಕ್ಸಾಂಪಲ್ ಬಹಳ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ, ಸಾಲ್ವ್ ಮಾಡ್ಲಿಕ್ಕೂ ಬರುತ್ತೆ. ಏನಿದೆ ನೋಡಿ, sin 0 0 ಇವೆಲ್ಲ ವ್ಯಾಲ್ಯೂಸ್ಗಳು ಗೊತ್ತಿರಬೇಕು. 1/2 ಆಗುತ್ತೆ, 45 ಡಿಗ್ರಿ, 60 ಡಿಗ್ರಿ, ಅಪ್ ಟು 360 ಡಿಗ್ರಿವರೆಗೂ ಎಲ್ಲ ಆನ್ಸರ್ಸ್ಗಳು ಗೊತ್ತಿದ್ರೆ ಮಾತ್ರ ನೀವು ಆರಾಮಾಗಿ ಸಾಲ್ವ್ ಮಾಡ್ಲಿಕ್ಕೆ ಬರುತ್ತೆ ಸ್ಟೂಡೆಂಟ್ಸ್. ಇಲ್ಲ ಅಂದ್ರೆ ಏನಾಗುತ್ತೆ, ಅಗೇನ್ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಏನೋ ಬರೀಬೇಕಾಗಿತ್ತು, ನಂಗೆ ತಿಳಿತಾ ಇಲ್ಲ, ಅಗೇನ್ ಮಿಸ್ಟೇಕ್ಸ್ಗಳು ಜಾಸ್ತಿ ಆಗುತ್ತೆ. ಇದು ಇರ್ಬೋದಾ ಅಂತ ಆಗುತ್ತೆ, ಸೈನ್ ಮಿಸ್ಟೇಕ್ಸ್ಗಳು ಜಾಸ್ತಿ ಆಗುತ್ತೆ. ಓಕೆ, ಫಸ್ಟ್ ಇದನ್ನ ಎಲ್ಲ ಥರ ರಿಸಲ್ಟ್ಸು ಈ 180 360ವರೆಗೂ ಪರ್ಫೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ. ಇವಾಗ ಫಸ್ಟ್ ಕ್ವಶನ್ ಏನಂದ್ರೆ, ಫೈಂಡ್ ದ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಅ ಸೈನ್ ಇನ್ವರ್ಸ್ ಆಫ್. ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ, ಇಲ್ಲಿವರೆಗೂ ನಾವು ಡಿಗ್ರಿಗೆ ಸೈನ್ ಟ್ರಿಗ್ನೋಮೆಟ್ರಿ ವ್ಯಾಲ್ಯೂನ ಫೈಂಡ್ ಮಾಡ್ತಿದ್ವಿ. ಈಗಿಲ್ಲ, ಸೈನ್ ಇನ್ವರ್ಸದ ವ್ಯಾಲ್ಯೂ ಯಾವುದದ್ದು ಡಿಗ್ರಿ ವ್ಯಾಲ್ಯೂ ಆನ್ಸರ್ ಆಗಿದೆ ಅಂತ ಚೆಕ್ ಮಾಡ್ಕೋಬೇಕು. ರಿವರ್ಸ್ ಹೋಗ್ಬೇಕಲ್ಲ, ಸೊ ಪ್ರತಿಯೊಂದು ರಿವರ್ಸ್ ಆಗಿ ಹೋಗುತ್ತೆ ಇವಾಗ. ಸೊ ಕೊಟ್ಟಿರುವಂಥ ಕ್ವಶನ್ನ ನಾನು ಇಲ್ಲಿ ಏನು ತಗೋತಾ ಇದ್ದೀನಿ ಅಂದರೆ, y ಬರ್ಕೊಳ್ತಾ ಇದ್ದೀನಿ. ಸೈನ್ ಇನ್ವರ್ಸ್ ಆಫ್ 1/√2 ಇದೆ ಸ್ಟೂಡೆಂಟ್ಸ್. ಫಸ್ಟು ಈ ಸೈನ್ ಇನ್ವರ್ಸ್ ಅನ್ನೋದು ನಾನು ಈ ಕಡೆ ತಗೋತೀನಿ, ಯಾಕಂದ್ರೆ ಟ್ರಿಗ್ನೋಮೆಟ್ರಿ ನಮಗೆ ಬಹಳ ಈಸಿ ಆಗುತ್ತೆ. ಸೈನ್ ಆಫ್ y ಆಗುತ್ತಾ, ಟ್ರಿಗ್ನೋಮೆಟ್ರಿ ಆಗಿಬಿಡುತ್ತೆ. ಈ ಕಡೆ ಇದ್ದದ್ದು ಈ ಕಡೆ ಬಂದರೆ ಇಲ್ಲೇನು ಉಳಿತು, 1/√2. ಅಂದರೆ ನಮ್ಗೆ ಈಸಿಯಾಗಿ ಚೆಕ್ ಮಾಡ್ಕೋಬಹುದು. 1/√2 ಯಾವುದೋ ಒಂದು ಆ್ಯಂಗಲ್ದು 1/√2 ಆನ್ಸರ್ ಬರುತ್ತೆ. ಇಲ್ಲಿ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್, ನಾವಿಲ್ಲಿ ನೋಡ್ಬೋದು 1/√2 45 ಡಿಗ್ರಿದ ಆನ್ಸರ್ ಇದೆ. ಅಂದರೆ 45 ಡಿಗ್ರಿನ ನಾವು ಯಾವ ಥರ ಬರೀತೀವಿ, ರೇಡಿಯನಲ್ಲಿ π/4 ಅಂತ ಬರೀತೀವಿ. ಕರೆಕ್ಟ್ ಅಲ್ವಾ? ಸೊ ಆ ರಿಸಲ್ಟ್ಸ್ನ ನಾವಿಲ್ಲಿ ಫ್ಲಪ್ ಮಾಡಬೇಕು ಅಂದಂಗಾಯ್ತು. ಅಂದರೆ ಸೈನ್ ಆಫ್ π/4 ಈಸ್ ಈಕ್ವಲ್ಸ್ ಟು 1/√2 ಆಗಿದೆ. ಓಕೆ, ಸೊ ಇದು ಬಂದಾದ್ಮೇಲೆ ಇಷ್ಟಿಗೆ ನಮ್ದು ಆನ್ಸರ್ ಕಂಪ್ಲೀಟ್ ಆಗಲ್ಲ. ನಾವು ಇಲ್ಲಿ ಬಂದಿರುವಂಥ ಈ 45 ಡಿಗ್ರಿ ಏನಿದೆಯಾ ನೋಡಿ, ಅದು ನಮ್ಮ ರೇಂಜಲ್ಲಿ ಇರಬೇಕು. ಅಂದರೆ ಇಲ್ಲಿ ಒಂದು ಲೈನ್ ಬರೀಬೇಕು, ಸೈನ್ ಇನ್ವರ್ಸ್ ಆಫ್ ಎಕ್ಸ್, ಇದ್ರದ್ದು ಸೈನ್ ಇನ್ವರ್ಸ್ ಆಫ್ ಎಕ್ಸ್ದು ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಏನಿದೆ ನಮ್ಮದು, ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚು -π/2 to π/2. ಕರೆಕ್ಟ್ ಅಲ್ವಾ? ಸೊ ಈ ಒಂದು ರೇಂಜಲ್ಲಿ ನಮ್ಮ 45 ಡಿಗ್ರಿ ಬರುತ್ತಾ ಅಂತ ನೋಡಬೇಕು. ಸೊ ಬೆಟರ್ ನಾವು ಇದನ್ನು ಈ ಥರ ಬರ್ಕೊಂಡ್ರೆ ಬಹಳ ಬೇಗನೆ ಅರ್ಥ ಮಾಡ್ಕೋತೀವಿ ನೋಡಿ. -90 to 90 ಈ ಮಧ್ಯದಲ್ಲಿ ನಮ್ಮದು 45 ಡಿಗ್ರಿ ಬರುತ್ತೆ. ಯಾಕಂದ್ರೆ ನೋಡಿ 90ನ ಮುಂದೆ ಏನು ಬರುತ್ತೆ, 60 ಇದೆ, 40 ಇದೆ, 45 ಇದೆ, ಅಗೇನ್ 30 ಇದೆ, 0 ಈ ಥರ ಹೋಗ್ತೀವಲ್ವಾ. ಸೊ 90 to 90 ಅಂದರೆ ಇದು ಎಕ್ಸ್ ಆಕ್ಸಸ್ ಅಲ್ಲ,
ಎಕ್ಸ್ ಆಕ್ಸಿಸ್ ಅಲ್ಲಿ ಇಲ್ಲಿ -90 ಇದೆ ಅಂತ ಅನ್ಕೊಳ್ಳಿ, ಇಲ್ಲಿ +90 ಇದೆ, ಇಲ್ಲಿ ಏನಿದೆ 0 ಇದೆ. 90 ಡಿಗ್ರಿ ಅಂದರೆ ಅಗೇನ್ ನೀವು ಈ ಥರನೂ ಬರೀಬೋದು ರೇಡಿಯನ್ ಒಳಗೂ. ಸೊ ಇಲ್ಲಿ 0 ಇದೆ ಅಂದರೆ -10 -30 -40, ಅಗೇನ್ ಇಲ್ಲಿ +10 ಡಿಗ್ರಿ 20 ಡಿಗ್ರಿ ಅಗೇನ್ 40 ಡಿಗ್ರಿ 45 ಡಿಗ್ರಿ ಇದರಲ್ಲೇ ಬರುತ್ತೆ. ಸೊ ಅಂದರೆ ಈ ಒಂದು ವ್ಯಾಲ್ಯೂ ಬ್ರಾಂಚಲ್ಲಿ ಬಿಲಾಂಗ್ಸ್ ಟು ಆಗಿದೆ ಯಾವುದು 45 ಡಿಗ್ರಿ ಅನ್ನೋದು ಬಿಲಾಂಗ್ಸ್ ಟು ಈ ಒಂದು ಮಧ್ಯದಲ್ಲೇ ಬರ್ತಾ ಇದೆ. ಅದನ್ನೇ ನಾವು ಇಲ್ಲಿ ಬರೀಬೇಕು. π/4 ಈಸ್ ಬಿಲಾಂಗ್ಸ್ ಟು -π/2 to π/2. ಈ ಒಂದು ರೇಂಜಲ್ಲಿ ಇದ್ದರೆ ಮಾತ್ರ ಅವಾಗ ನಾವು ಹೇಳ್ಬೋದು ಕೊಟ್ಟಿರುವಂಥ ಕ್ವಶನ್. ಇವಾಗ ರಿವರ್ಸ್ ಮಾಡ್ಕೊಂಬಿಡಿ. ಯಾವುದಂದ್ರೆ ಇದು ಈ ಕಡೆ ಹೋಗ್ಬಿಟ್ರೆ ಏನಾಗ್ಬಿಡುತ್ತೆ, sin ಇನ್ವರ್ಸ್ ಆಫ್ 1/√2 ಈಸ್ ಈಕ್ವಲ್ಸ್ ಟು π/4 ಅಂತ ಬರೀಬೇಕು. ಓಕೆ, ಫಸ್ಟ್ ಎಕ್ಸಾಂಪಲ್ ಇದೆ, ಹಾಗಾಗಿ ನಾನು ಡೀಟೇಲ್ ಜಾಸ್ತಿ ಸ್ಟೆಪ್ಗಳನ್ನು ಮಾಡಿದ್ದೀನಿ. ಬಟ್ ನೆಕ್ಸ್ಟ್ ನೀವು ಫಾಸ್ಟಾಗಿನೂ ಬರೀಬಹುದು. ಓಕೆ, ಸೊ ಅಂದರೆ ಯಾವ್ದು ಆನ್ಸರ್ ಬಂತು ನಮ್ಗೆ ಇವಾಗ 5/4 ಅಂದರೆ, ಸೊ y ಈಸ್ ಈಕ್ವಲ್ಸ್ ಟು sin ಇನ್ವರ್ಸ್ ಆಫ್ 1/√2. ಅದರದ್ದು ಕ್ವಶನ್ ಕೇಳಿದ್ರಲ್ವಾ, ದ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಅಂತ ಬರೀರಿ, ಇಲ್ಲಾಂದರೆ ದ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಆಫ್ y ಈಸ್ ಈಕ್ವಲ್ಸ್ ಟು sin ಇನ್ವರ್ಸ್ ಈಸ್ π/4 ಅಂತ ಬರೆದ್ರೆ ಮುಗೀತು ನೋಡಿ ಸ್ಟೂಡೆಂಟ್ಸ್. ಓಕೆ, ನನಗೆ ಸ್ಪೆಷಲ್ ನೀವು ಬರೀರಿ, ಇದನ್ನು ಕಂಪ್ಲೀಟ್ ಆಗಿ ಬರೀಬೇಕಾಗತ್ತೆ ಪ್ರತಿ ಸತಿ. ಏನು, ದ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಆಫ್ sin ಇನ್ವರ್ಸ್ ಆಫ್ 1/√2 ಈಸ್ π/4 ಎಷ್ಟು ಬರೆದ್ರೆ ಈ ಎಕ್ಸಾಂಪಲ್ ಮುಗೀತು. ಯಾವ ಥರ ಚೆಕ್ ಮಾಡಬೇಕು ಅಂತ ಹೇಳಿದೆ, ಮೊದಲಿಗೆ ಟ್ರಿಗ್ನಾಮೆಟ್ರಿ ಯಾವುದು ರಿಸಲ್ಟಲ್ಲಿ ಇದೆ ಚೆಕ್ ಮಾಡಿಕೊಂಡು ಅದು ನಮ್ಮ ಈ ಒಂದು ರೇಂಜಲ್ಲಿ ಬಿಲಾಂಗ್ಸ್ ಆಗಬೇಕು, ಅದು ಬಹಳ ಇಂಪಾರ್ಟೆಂಟ್. ಅದು ಚೆಕ್ ಮಾಡೋದು ಇಂಪಾರ್ಟೆಂಟು. ಇದನ್ನೆಲ್ಲರೂ ಚೆಕ್ ಮಾಡಿದ್ರೆ 45 ಡಿಗ್ರಿ ಯಾವುದಿದೆ ಅಂತ ಹೇಳ್ಬೋದು, ಬಟ್ ಅದು ರೇಂಜ್ ಒಳಗೆ ಇರಿದ್ರೆ ಬರೀಬೇಕು. ಇರಲಿಲ್ಲ ಅಂದರೆ ಏನು ಮಾಡೋದು ನಾನು ನಿಮಗೆ ನೆಕ್ಸ್ಟ್ ಅಂತ ಹೇಳ್ತೀನಿ. ಓಕೆ, ಸೊ ಮೊದಲಿಗೆ ಯೂಶ್ವಲಿ ಇರುವಂಥ ಕ್ವಶನ್ ಕೊಡ್ತಾರೆ, ಇರಲಾರ್ದು ಬಂದಾಗ ಯಾವ ಥರ ನಾವು ಅದನ್ನು ಸಿಂಪ್ಲಿಫೈ ಮಾಡ್ಕೋಬೇಕು ನೆಕ್ಸ್ಟ್ ಎಕ್ಸಾಂಪಲೇ ನೋಡ್ತಾ ಹೋಗೋಣ. ಓಕೆ, ಸೊ ನೆಕ್ಸ್ಟ್ ಒಂದು ನೋಡ್ತಾ ಹೋಗಿ. ಇದು ನೋಡಿ ನೆಕ್ಸ್ಟ್ ಒಂದು ಸ್ವಲ್ಪ ಇದೆ, ಇಂಟ್ರೆಸ್ಟಿಂಗ್ ಇದೆ. ಫೈಂಡ್ ದ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಅ ಕಾಟ್ ಇನ್ವರ್ಸ್ ಆಫ್ -1/√3. ಇದು ಸ್ವಲ್ಪ ಸ್ಟೂಡೆಂಟ್ಸ್ ಕನ್ಫ್ಯೂಷನ್ ಮಾಡಿಕೊಂಡು ರಾಂಗ್ ಆನ್ಸರ್ ಅಂತ ಬರೀತಾರೆ. ಸೊ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಫಸ್ಟ್ ಕೊಟ್ಟಿರೋದು ಅವರು ಏನು, ಕಾಟ್ ಆಫ್ ಮೈನಸ್ ಕೊಟ್ಟಿದ್ದಾರೆ. ಕಾಟ್ದು ನಮಗೆ ಗೊತ್ತಿರಬೇಕು ಇದರದ್ದು ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಏನಿದೆ ಅಂತ. ಓಕೆ, ಸೊ ಒನ್ಸ್ ಅಗೇನ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಕಾಟ್ ಅಂತಂದರೆ ನಾವು ನೆನ್ಪು ಮಾಡ್ಕೋಬೇಕು ಕಾಸ್ ಅಂತ ಹೇಳಿದ್ದೆ ನಿಮಗೆ. ಓಕೆ, ಅದರದ್ದೇ ರಿಸಲ್ಟ್ಸ್ ಇದೆ. ಜಸ್ಟ್ ಇಲ್ಲಿ ಓಪನ್ ಬ್ರಾಕೆಟ್ ಇರುತ್ತೆ 0 to 180 ಡಿಗ್ರಿ, ಇದರಲ್ಲಿ ನೆಗೆಟಿವ್ ಬರಲ್ಲ. ಬಟ್ ಅವ್ರ ಕ್ವಶನಲ್ಲಿ ಕೊಟ್ಟಿರುವಂಥದ್ದು ಏನು ಮಾಡಿದ್ದಾರೆ ನೋಡಿ, ಕ್ವಶನಲ್ಲಿ ನೆಗೆಟಿವ್ ಕೊಟ್ಟಿದ್ದಾರೆ. ಓಕೆ, ಸೊ ಇವಾಗ ಯೂಶ್ವಲಿ ನಾವು ಏನು ಮಾಡ್ಕೋತೀವಿ, y ಈಸ್ ಈಕ್ವಲ್ಸ್ ಟು ಕಾಟ್ ಇನ್ವರ್ಸ್ ಆಫ್ -1/√3 ಅಂತ ಬರಿತೀವಿ. ಕಾಟ್ ಇನ್ವರ್ಸ್ ಈ ಕಡೆ ಹೋಗ್ಬಿಟ್ರೆ ಏನಾಗುತ್ತೆ, ಇದು ಕಾಟ್ ಆಫ್ y ಆಗುತ್ತೆ. ಅಗೇನ್ ಇಲ್ಲಿ -1/√3. ಸೊ ಫಸ್ಟ್ ನಾವು 1/√3 ಆನ್ಸರ್ ಎಲ್ಲಿದೆ ಅದನ್ನು ಅಬ್ಸರ್ವ್ ಮಾಡಿ. ಓಕೆ, ಕಾಟ್ ರಿಸಲ್ಟ್ಸು 1/√3 ಇಲ್ಲಿದೆ, ಅಂದರೆ 60 ಡಿಗ್ರಿ. 60 ಡಿಗ್ರಿಗೆ ನಾವು ಬರೀತೀವಿ π/3 ಅಂತ. ಓಕೆ, ಸೊ π/3 ಇದು ವ್ಯಾಲ್ಯೂ ಆಗಿದೆ. ಕಾಟ್ ಆಫ್ π/3 ಆನ್ಸರ್ ಏನಾಗುತ್ತೆ 1/√3 ಆಗುತ್ತೆ ಸ್ಟೂಡೆಂಟ್ಸ್. ನಮ್ಗೆ ಇಲ್ಲಿರೋದು ನೆಗೆಟಿವ್, ಅಂದರೆ ಇಲ್ಲಿ ನೆಗೆಟಿವ್ ಆನ್ಸರ್ ಬರೋದು, ಕರೆಕ್ಟಾ? ಸೊ ನೆಗೆಟಿವ್ ನಮಗೆ -π/3 ಅಂದರೆ -π/3. ದಿಸ್ ಇಸ್ ನಾಟ್ ಬಿಲಾಂಗ್ಸ್ ಟು ಯುವರ್ ರೇಂಜ್. ರೇಂಜ್ ಏನಿದೆ ನಮ್ದು ಇಲ್ಲಿ ಕೊಟ್ಟಿರುವಂಥ ರೇಂಜ್ ಏನಿದೆ ನೋಡಿ 0 to 180 ಒಳಗೆ ಬರೋದಿಲ್ಲ. ಇದು ಅರ್ಥ ಆಗಲಿಲ್ಲ ಅಂದರೆ ಈ ಥರ ಬರ್ಕೊಳ್ಳಿ. -60 ಡಿಗ್ರಿ ಈಸ್ ನಾಟ್ ಬಿಲಾಂಗ್ಸ್ ಟು 0 to 180. 0 ಇಂದ 180 ಒಳಗೆ ಯಾವೆಲ್ಲ ಬರುತ್ತೆ ನೋಡಿ, 0 ಬರುತ್ತೆ, 10 ಬರುತ್ತೆ, 20 ಬರುತ್ತೆ, ಅಗೇನ್ 180 ತನಕ ಬರುತ್ತೆ. ಎಲ್ಲನೂ ಪಾಸಿಟಿವ್ ಇದಾವೆ. ಇದು ಬಂದಿರೋದು -60. ಸೊ ಈ ಥರ ಇದ್ದಾಗ ಏನು ಮಾಡ್ಕೋಬೇಕು, ಅಗೇನ್ ನಾವಿಲ್ಲಿ ಒಂದು ಎಕ್ಸ್ಟ್ರಾ ರಿಸಲ್ಟ್ನ ಸಿಂಪ್ಲಿಫೈ ಮಾಡ್ಕೋಬೇಕು. ಅಂದರೆ ಇದನ್ನು ನೆಗೆಟಿವ್ ಇದ್ದುದನ್ನು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು ಸ್ಟೂಡೆಂಟ್ಸ್. ಯಾವ ಥರ ಅದು ಹೇಳ್ತೀನಿ ನೋಡಿ, ಭಾಳ ಸಿಂಪಲ್ ಇದೆ. ಸೊ ಇವಾಗ ಮೈನಸ್ ಬಂದಿದೆ ಅಂದರೆ ನಾವು ಏನಿಲ್ಲ, ಕಾಟ್ ಯಾವ ಒಂದು ಕ್ವಾಡ್ರಂಟಲ್ಲಿ ನೆಗೆಟಿವ್ ಇದೆ ಅಬ್ಸರ್ವ್ ಮಾಡ್ತಾ ಹೋಗಿ. ಕಾಟು ಯಾವ ಒಂದು ಕ್ವಾಡ್ರಂಟಲ್ಲಿ ನೆಗೆಟಿವ್ ಇರುತ್ತೆ. ಸೊ ಕಾಟ್ ರಿಸಲ್ಟ್ಸ್ ನೋಡ್ಬೇಕಂದ್ರೆ ಟ್ಯಾನ್ ನೋಡ್ಕೋಬೇಕು, ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ಏನಿದೆ ASTC ರೂಲ್ ನಿಮ್ಗೆ ಗೊತ್ತಿದೆ ಅಂತ ಅನ್ಕೋತೀನಿ. ASTC ಆಲ್ ಆರ್ ಪಾಸಿಟಿವ್, ಸೈನ್ ಪಾಸಿಟಿವ್, ಟ್ಯಾನ್ ಪಾಸಿಟಿವ್, ಕಾಸ್ ಪಾಸಿಟಿವ್. ಟ್ಯಾನ್ ಪಾಸಿಟಿವ್ ಆಗಿದ್ರೆ ಕಾಟ್ ಕೂಡ ಪಾಸಿಟಿವ್ ಇರುತ್ತೆ. ಅಂದರೆ ಉಳಿದಿರೋದು ಈ ಎರಡು ಕ್ವಾಡ್ರಂಟು, ಸೆಕೆಂಡ್ ಕ್ವಾಡ್ರಂಟ್ ಮತ್ತು ಥರ್ಡ್ ಕ್ವಾಡ್ರಂಟು. ಸೊ ಬೆಟರ್ ಯೂಶ್ವಲಿ ಸೆಕೆಂಡ್ ಕ್ವಾಡ್ರಂಟ್ನ ಯೂಸ್ ಮಾಡ್ಕೊಳ್ಳಿ. ಸೆಕೆಂಡ್ ಕ್ವಾಡ್ರಂಟಲ್ಲಿ ಕಾಟ್ ಏನಾಗಿರುತ್ತೆ, ನೆಗೆಟಿವ್ ಇರುತ್ತೆ. ಅಂದರೆ ಇದಕ್ಕೆ ನಾವು ಸೆಕೆಂಡ್ ಕ್ವಾಡ್ರಂಟ್ ಯಾವ ಥರ ಮಾಡ್ತೀವಿ, 180 ಅಂತ ತಗೊತೀವಲ್ವಾ. ಸೊ π-θ ಅಂತ ತಗೋತೀನಿ. π-θ ಅಂತ ಬರೀಬೋದಲ್ವಾ ಇದಕ್ಕೆ. π-θ ಅಂದರೆ ಸೆಕೆಂಡ್ ಕ್ವಾಡ್ರಂಟ್ ಆಗಿರುತ್ತೆ. ಇಲ್ಲಿ ಆಬ್ವಿಯಸ್ಲಿ ಕಾಟ್ ನೆಗೆಟಿವ್ ಇರುತ್ತೆ, ಅದೇ ಕ್ವಾಡ್ರಂಟ್ನೇ ಚೂಸ್ ಮಾಡಬೇಕು. ಅಂದರೆ ಕಾಟು ಯಾವ ಒಂದು ಕ್ವಾಡ್ರಂಟಲ್ಲಿ ನೆಗೆಟಿವ್ ಇದೆ, ಸೆಕೆಂಡ್ ಮತ್ತು ಫೋರ್ತ್ ಇದೆ. ಸೆಕೆಂಡ್ ಮತ್ತು ಫೋರ್ತಲ್ಲಿ ನೆಗೆಟಿವ್ ಇದೆ. ಸೊ ನಾವು ಇದನ್ನು ತಗೊಳ್ಳೋಕ್ಕಿಂತ ಬೆಟರ್ ಇದು ಈಸಿ ಆಗಿರುತ್ತೆ. 180 - θ. 180 - θ ಅಂದರೆ ಇದರ ಆನ್ಸರ್ ಆಗಿಬಿಡುತ್ತೆ ಕಾಟ್ θ ಅಂತ ಬರೀಬೋದಲ್ವಾ. ಓಕೆ, ಈ ಹಿಂಟ್ನ ನಾವು ಇದರಲ್ಲಿ ಅಪ್ಲೈ ಮಾಡ್ತಾ ಹೋಗೋಣ. ಯಾವ ಥರ, ಕಾಟ್ ಆಫ್ π -
ಎಷ್ಟಿದೆ ಇಲ್ಲಿ 5/3. ಸೊ ಇದ್ರದ್ದು ಆನ್ಸರ್ನ ನಾನು ಬರೀತಾ ಹೋದರೆ 180 ಮೈನಸ್ ಥೀಟಾ ಆಗುತ್ತಾ. ಸೊ 180 ಮೈನಸ್ ಥೀಟಾ ಅಂತಂದರೆ ಇದು ಯಾವ ಕ್ವಾಡ್ರಂಟ್ ಆಗುತ್ತೆ, ಅಗೇನ್ ಸೆಕೆಂಡ್ ಕ್ವಾಡ್ರಂಟ್. ಸೊ ಮೈನಸ್ ಸೈನ್ ಬರೀತೀರಾ. 180 ಬಂದಿರೋದ್ರೆ ನೋ ಚೇಂಜಸ್, ಕಾಟ್ ಆಫ್ -5/3 ಅಂದರೆ ಇವೆರಡೂ ರಿಸಲ್ಟ್ಸ್ಗಳು ಈಕ್ವಲ್ ಇದೆ, ಈಕ್ವಲ್ ವ್ಯಾಲ್ಯೂ ಇದೆ. ಆಗ ನಾವು ಈ ಥರ ಬರೀಬೋದು. ಸೊ ಇದು ಹೇಗೆ ಚೇಂಜ್ ಆಗಿಬಿಡುತ್ತೆ ಆಟೋಮೆಟಿಕ್ಲಿ ಪೈ ಹೇಗೆ ಬಂತಂದರೆ ನಾನು ನಿಮಗೆ ಅಗಿಲೇ ಹೇಳಿದ್ನಲ್ಲ, ಇವೆಲ್ಲ ಫಸ್ಟ್ ಇಯರ್ ಟ್ರಿಗ್ನೋಮೆಟ್ರಿ ರಿಸಲ್ಟ್ಸು. ಕಾಟ್ ಆಫ್ ಪೈ ಮೈನಸ್ ಥೀಟಾ ಈಸ್ ಈಕ್ವಲ್ಸ್ ಟು ಆನ್ಸರ್ ಆಗುತ್ತೆ ಮೈನಸ್ ಕಾಟ್ ಆಫ್ ಥೀಟಾ. ಅರ್ಥ ಆಯ್ತಲ್ವಾ. ಸೊ ಮೈನಸ್ ರಿಸಲ್ಟ್ ಹೊರಗಡೆ ಬಂದೇ ಬರುತ್ತೆ. ಇಲ್ಲಿನೂ ಮೈನಸ್ ಸೈನ್ ಇದೆ, ಅದು ಹೊರಗಡೆ ಬರುತ್ತಲ್ವಾ. ಸೊ ಹಾಗಾಗಿ ಇದು ಮೈನಸ್ ಹೊರಗಡೆ ಬರೋದ್ರಿಂದ ಈ ರಿಸಲ್ಟ್ ಇದಕ್ಕೆ ಎರಡು ಈಕ್ವಲ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಏನು ಮಾಡ್ತೀರಾ, -1/√3 ಆಸ್ ಇಟ್ ಈಸ್ ಬರೀತೀರಾ. ಸೊ ಇವಾಗ ಇದನ್ನು ಸಿಂಪ್ಲಿಫೈ ಮಾಡ್ಕೊಂಡ್ಬಿಟ್ರೆ ಮುಗಿದು ನೋಡಿ. 3 LCM ಆಗುತ್ತೆ. ಸೊ 3 LCM ಮಾಡ್ಕೊಂಡ್ರೆ 3π ಮೈನಸ್ π ಬರೀತಾ ಇದೆ ನೋಡಿ. 3π ಮೈನಸ್ π ಈಸ್ ಈಕ್ವಲ್ಸ್ ಟು ಇದು ಆಸ್ ಇಟ್ ಈಸ್ ಕಂಟಿನ್ಯೂ ಮಾಡ್ತಾ ಹೋಗಿ. ಆ 3π ಮೈನಸ್ π ಅಂದರೆ ಕಾಡದ ಲಾಸ್ಟ್ ಆನ್ಸರ್ ಎಷ್ಟು ಬಂತು, 2π/3. 2π/3 ಇದು ಆನ್ಸರ್ ಎಷ್ಟಿದೆ, -1/√3 ಇದೆ. ಇವಾಗ ಇದನ್ನು ಶಿಫ್ಟ್ ಮಾಡಿ. ಇವಾಗ ನೋಡಿ ಪಾಸಿಟಿವ್ ಒಳಗೆ ಬಂತಲ್ವಾ ಆನ್ಸರು. ಓಕೆ, ಪಾಸಿಟಿವ್ ಒಳಗೆ ಬಂದರೆ ಕಾಟ್ ಈ ಕಡೆ ಹೋಗ್ಬಿಟ್ರೆ ಇದರ ಆನ್ಸರ್ ಏನು ನೋಡಿತೀವಿ ಅಂದರೆ ಇವಾಗ ಕಾಟ್ ಇನ್ವರ್ಸ್ ಆಫ್ -1/√3 ಆನ್ಸರ್ ಏನಾಗಿದೆ ಅಂದರೆ 2π/3. ಕರೆಕ್ಟ್ ಅಲ್ವಾ. ಸೊ 2π/3 ಅಂತಂದರೆ ಇದು ಆ್ಯಕ್ಚುಲಿ 120 ಡಿಗ್ರಿ ಸ್ಟೂಡೆಂಟ್ಸ್. ಇದು ನಮಗೆ ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ಗೊತ್ತಿರೋದಿಲ್ಲ ಫಾಸ್ಟಾಗಿ ಚೆಕ್ ಮಾಡಲಿಕ್ಕೆ. ಅದರ ಸಲುವಾಗಿ ಈ ಮೆಥಡ್ನ ಯೂಸ್ ಮಾಡಿಕೊಂಡು ಮಾಡಿದಾಗ ಗೊತ್ತಾಯಿತು ನಮಗೆ 120 ಡಿಗ್ರಿ ನಮ್ಮ ರೇಂಜ್ ಒಳಗೆ ಬರುತ್ತಲ್ವಾ. ಸೊ ಇವಾಗ ಚೆಕ್ ಮಾಡ್ಕೊಳ್ಳಿ. ಇವಾಗ ನಾವು ಲಾಸ್ಟಲ್ಲಿ ಬರೀಬೋದು 2π/3 ಈಸ್ ಬಿಲಾಂಗ್ಸ್ ಟು ಏನಿದೆ ನಮ್ಮದು ರೇಂಜು 0 to π. ಕರೆಕ್ಟಾ. ಇದನ್ನು ನಾನು ಸಿಂಪಲ್ ವೇ ಒಳಗೆ ಹೇಳಿದ್ದೆ ನೋಡಿ. 120 ಡಿಗ್ರಿ ನಮ್ಮದು ಇವಾಗ ಈ ರೇಂಜ್ ಒಳಗೆ ಬರುತ್ತಲ್ಲ, 0 to 180 ಒಳಗೆ ಬರುತ್ತಲ್ವಾ. ಎಸ್ ಬರುತ್ತೆ. ಸೊ ಅಂತಂದರೆ ನಾವು ಇದನ್ನು ಬಿಲಾಂಗ್ಸ್ ಆದಾಗ ಇದು ನಮ್ಮದು ಆ್ಯಕ್ಚುಲಿ ನಮ್ಮದು ಪಾಯಿಂಟ್ ಮಾಡಂತ ಹೇಳಿದ್ರಲ್ಲ, ಪ್ರಿನ್ಸಿಪಲ್ ವ್ಯಾಲ್ಯೂ ಏನಾಗಿದೆ ಅಂದರೆ 2π/3 ಆಗಿದೆ. ಯಾವುದದು ಕಾಟ್ ಇನ್ವರ್ಸ್ ಆಫ್ -1/√3 ಇದು ಆನ್ಸರ್. ಓಕೆ, ಸೊ ಇದೆಲ್ಲ ಪ್ರೊಸೀಜರ್ ಇದೆ ಸ್ಟೂಡೆಂಟ್ಸ್. ಇದೇ ಸ್ವಲ್ಪ ಕನ್ಫ್ಯೂಷನ್ ಆಗುವಂಥದ್ದು. ಮೊದಲಿಗೆ ಏನು ಮಾಡ್ಕೊಳ್ಳಿ, ಅದರದ್ದು ರೇಂಜನ್ನು ಚೆಕ್ ಮಾಡಬೇಕು. ಅದರಲ್ಲಿ ನೆಗೆಟಿವ್ ಇಲ್ಲ ಅಂದರೆ ಕೊಟ್ಟಿದ್ರೆ ಏನು ಮಾಡ್ಕೋಬೇಕು, ಯಾವ ಒಂದು ಕ್ವಾಡ್ರಂಟಲ್ಲಿ ಅದು ನೆಗೆಟಿವ್ ಇದೆ. ಯೂಶ್ವಲಿ ಈ ರಿಸಲ್ಟ್ನ ಯೂಸ್ ಮಾಡ್ಕೊಳ್ಳಿ. ಸೈನ್ ಕೊಟ್ಟಿದ್ರೆ ಏನು ಮಾಡಬೇಕು, ನೆಕ್ಸ್ಟ್ ಇಲ್ಲಿ ಬರ್ರಿ 180+ ಅಂತ ತಗೊಳ್ಳಿ. ಕಾಟ್ ಬರಲಿ, ಟ್ಯಾನ್ ಬರಲಿ, ಸೆಕೆಂಡ್ ಕ್ವಾಡ್ರಂಟ್ನ ಯೂಸ್ ಮಾಡ್ಕೊಳ್ಳಿ. ಮೈನಸ್ ಸೈನ್ ಬರುತ್ತೆ. ಸೊ ಆಗ ಇದನ್ನು ಸಿಂಪ್ಲಿಫೈ ಮಾಡ್ಕೊಂಡ್ಬಿಟ್ರೆ ಈ ರಿಸಲ್ಟ್ನ ಚೆಕ್ ಮಾಡ್ಕೊಳ್ಳಿ. ಆಬ್ವಿಯಸ್ಲಿ ಅವಾಗ ನಮ್ಮ ರೇಂಜಲ್ಲಿ ಸ್ಯಾಟಿಸ್ಫೈ ಆಗುತ್ತೆ. ಅಂದರೆ ಲಾಸ್ಟ್ ಕನ್ಕ್ಲೂಷನ್ ಏನು ಬರೀಬೇಕು, ದ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಫಂಕ್ಷನ್, ಯಾವುದು ಫಂಕ್ಷನ್ ಕೊಟ್ಟಿದ್ದವರು ಕಾಟ್ ಇನ್ವರ್ಸ್ ಆಫ್ -1/√3 ಈಸ್ ಎಷ್ಟಿದೆ, 2π/3. ಅಂದರೆ ಎಷ್ಟದು 120 ಡಿಗ್ರಿ ಇರುತ್ತೆ ಅಂತ ಅರ್ಥ. ಅರ್ಥ ಆಯ್ತಲ್ವಾ ಯಾವ ಥರ ಮಾಡಬೇಕನ್ನೋದು. ಸ್ವಲ್ಪ ನೀವು ಕೇರ್ಫುಲ್ಲಾಗಿ ನೋಡಬೇಕಾಗಿರೋದು ನೆಗೆಟಿವ್ ರೇಂಜಲ್ಲಿ ಬಂದಿದೆ ಇಲ್ಲ ಅಂತ.